ಗುರುಜಿ, ಈ ದಿನದ ರಾಶಿ ಫಲ ತಿಳ್ಕೊಳ್ಳಿ. ಎಲ್ಲರೂ ಪಾಪ ರಾಶಿ ಫಲದ ಮೇಲೆ ಕುತ್ಕೊಳ್ಕೊಂಡಿದ್ದಾರ. ರಾಶಿ ಫಲ ಹೇಗಿರುತ್ತೆ ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ಈ 5ನೇ ತಾರೀಕು 9ನೇ ತಿಂಗಳು 2024 ವಿಶೇಷವಾಗಿ ಗುರುವಾರ ದಿನ ರಾಶಿ ಫಲ ಹೇಗಿದೆ. ಮೇಷರಾಶಿ ಎಷ್ಟು ಜ್ಞಾನ ಅನ್ನತಕ್ಕಂಥದ್ದು ಹೀಗೆ. ಮೇಷರಾಶಿ ಅನ್ನತಕ್ಕಂಥದ್ದು ಕುಜಾಧಿಪತಿ. ನೋಡಿ, ನಮ್ ಸುಷ್ಮಾ ಈಗ ತಾನೆ ಹೇಳಿದ್ರು, ಕುಜನೇ ಲಕ್ಷ್ಮೀ ಅಧಿಪತಿ, ಮೇಷರಾಶಿಗೆ ಅಧಿಪತಿ. ಎಲ್ಲಿ ಕುತ್ಕೊಂಡ್ಬಿಡ್ತಾನೆ ಅವನು 3ನೇ ಮನೆ ಕುತ್ಕೊಂಡ್ಬಂದ ಅಣ್ಣ ತಮ್ಮದಿಗೆ ಜಗಳ ಹಚ್ಚಿಸ್ಬಿಡ್ತಾನೆ ಇವತ್ತು ಅವನು. ಮೇಷರಾಶಿ ಇರತಕ್ಕಂಥದ್ದು ಅಣ್ಣ ತಮ್ಮದಲ್ಲಿ ಜಗಳ, ಮಾತಾಯಿ ಮಾತ್ರದಲ್ಲಿ ಆರೋಗ್ಯದಲ್ಲಿ ಯಶಸ್ವಿ ಒಳ್ಳೇದಾಗತ್ತೆ, ಹಣಕಾಸು ವಿಚಾರ ಅಭಿವೃದ್ಧಿ ಅನುಕೂಲ ಆಗತಕ್ಕಂಥದ್ದು, ಹಾಗೂ ವಿದ್ಯಾಸ್ಥಾನದಲ್ಲಿ ವಿಪರೀತ ರಾಜಯೋಗ. ನೋಡಿ, ಮೇಷರಾಶಿಯವರಿಗೆ ಇವತ್ತು ವಿಪರೀತ ಜ್ಞಾನ. ಟೀಚರ್ ಸರ್ವಪಳ್ಳಿ ರಾಧಾಕೃಷ್ಣ ಜನ್ಮ ದಿನಾಚರಣೆ ಆದ್ರೂ ಕೂಡ ಈ ಒಂದು ಜ್ಞಾನವನ್ನು ಆಕರ್ಷಕ ಶಕ್ತಿ ಇರತಕ್ಕಂಥ ವಿಶೇಷವಾಗಿ ಮೇಷರಾಶಿಯವರಿಗೆ. ಪಂಚಮ ಸ್ಥಾನದಲ್ಲಿ ರವಿ ಬುಧಾದಿತ್ಯ ಯೋಗ, ಉಷಾದಿತ್ಯ ಯೋಗ ಶುಭವನ್ನು ಪಡ್ತಕ್ಕಂಥದ್ದು. ಅಷ್ಟೇ ಸಿಟ್ಟು ಕೋಪ ವೈರಗಳು ಜಾಸ್ತಿ. ಕೇತು ಕುತ್ಕೊಂಡ್ಬಿಟ್ಟಿದ್ದಾನೆ, ಶುಕ್ರ ಇದ್ದಾನೆ, ಏನೋ ವಿಚಾರವಾಗಿ ಷಷ್ಠಾಂಗದಲ್ಲಿ ದಾಂಪತ್ಯ ಜೀವನದ ಅನುಕೂಲ, ಆರೋಗ್ಯ ಭಾಗ್ಯ, ತಂದೆಯಿಂದ ಅನುಕೂಲ ಆಗತಕ್ಕಂಥ ಮಾಡತಕ್ಕಂಥ ವೃತ್ತಿ ರಂಗದಲ್ಲೂ ಕೂಡ ಯಶಸ್ವಿಯನ್ನು ಪಡೆತಕ್ಕಂಥ ಲಾಭಸ್ಥಾನ ಇರತಕ್ಕಂಥ ಶನಿಯ ಫಲದಿಂದ ಮೇಷರಾಶಿಯವರಿಗೆ ಶುಭಫಲದ ಮೇಲೆ ಶುಭಫಲ. ನೀವು ಈ ದಿನ ವಿಶೇಷವಾಗಿ ಏನು ವ್ಯಯಸ್ಥಾನದಲ್ಲಿ ರಾಹು ಇದ್ದಾನೆ ಅಂತ ಗೊತ್ತಿದೆ. ವಿಶೇಷವಾಗಿ ಅಮ್ಮನವರಿಗೆ, ಚಾಮುಂಡಮ್ಮನವರಿಗೆ, ದುರ್ಗಮ್ಮನವರಿಗೆ, ಕಾಳಿಯಮ್ಮನವರಿಗೆ, ಗ್ರಾಮ ದೇವತೆ ಅಮ್ಮನವರಿಗೆ ವಿಶೇಷವಾಗಿ ಒಂದು ಏನ್ ಮಾಡ್ಕೋಬೇಕು ಅಂದ್ರೆ ಒಂದು ಕೆಂಪು ಹೂವು ಧಾರಣೆಯನ್ನು ಕೊಟ್ಬಿಡಿ. ಕೆಂಪು ವಸ್ತ್ರವೋ ಒಂದು ಅರ್ಚನೆಯೋ ಕುಂಕುಮದಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತ ಯೋಗ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ವೃಷಭ ರಾಶಿ. ವೃಷಭ ರಾಶಿ ಅನ್ನತಕ್ಕಂಥದ್ದು ಹೇಗೆ? ರಾಶಾಧಿಪತಿಯೇ ಪಂಚಮ ಸ್ಥಾನ. ರಾಶಾಧಿಪತಿಯೇ ಪಂಚಮ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಇದ್ರೂ ಕೂಡ ಚಂದ್ರನ ಒಟ್ಟಿಗೆ ಬಹಳ ಪ್ರೀತಿ ವಿಶ್ವಾಸ, ಓದೋದು ವಿಚಾರದಲ್ಲಿ ಇನ್ನೂ ಏನಾಗ್ತಾ ಅಂದ್ರೆ ನನಗೆಲ್ಲ ಗೊತ್ತು, ಎಲ್ಲ ಓದ್ಬಿಟ್ಟಿದೀನಿ, ಎಲ್ಲ ನೆನ್ಪಿದೆ, ಅಮ್ಮ ನಾ ಎಲ್ಲ ಓದ್ಬಿಟ್ಟಿದ್ದೀನಮ್ಮ, ಎಲ್ಲ ಬಂದ್ಬಿಟ್ಟಿದೆ ನನಗೆ, ಇನ್ನೇನು ಕ್ವಶನ್ ಪೇಪರ್ ಕೊಟ್ಬಿಟ್ರೆ ಸ್ಕೂಲಲ್ಲಿ ಎಲ್ಲದನ್ನು ಬರೆದು ಬಿಡ್ತೀನಿ ಅನ್ನತಕ್ಕಂಥದ್ದು ಅಷ್ಟು ಜ್ಞಾನ ಇರತಕ್ಕಂಥದ್ದು. ಆದ್ರೆ ಏನ್ ಮಾಡಿದ್ದಾನೆ? ಪಂಚಮ ಸ್ಥಾನದಲ್ಲಿ ಕೇತು ಕುತ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟು ಸುಲಭ ಆಗೋದಿಲ್ಲ. ಏನಾದ್ರೂ ಒಂದು ತಪ್ಪುಗಳು ಬರದೇ ಬಂದ್ಬಿಡ್ತಾರೆ. ಅಯ್ಯೋ, ಹೊರಗಡೆ ಬಂದಾಗ ನೆನಪಾಗ್ತದೆ, ಅಯ್ಯೋ ಇದು ನಾನು ತಪ್ಪು ಮಾಡದ್ದಲ್ಲ, ಅದು ಮಾಡತಕ್ಕಂಥ ಕೇತು. ಅದಕ್ಕೋಸ್ಕರ ವಿಶೇಷವಾಗಿ ಒಂದು ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಆ ಕ್ವಶನ್ ಪೇಪರ್ ಕೊಟ್ಟಾಗ, ಸ್ಕೂಲ್ಗೆ ಹೋದಾಗ ಒಂದು ಗಣಪತಿ ವಕ್ರತುಂಡಾದೀಮಿ ತನ್ನೋದಂತಿ ದೇವ ಪ್ರಚೋದಯಾತ್ ಅದು ಶುಕ್ಲಾಂಬರಧರ ವಿಷ್ಣು ಅಂದ್ಕೊಳ್ಳಿ. ಆ ಗಣಪತಿಯನ್ನು ಓಂ ಗಂ ಗಣಪತಿಯ ಎಂಬ ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ದೃಷ್ಟಿಯೂ ಕೂಡ ನಿಮಗೆ ಹೋಗಿ ಶುಭವನ್ನು ಪಡೆದು ಯಾವ ವೈರ್ಯಗಳಿಲ್ಲ. ದಾಂಪತ್ಯ ಜೀವನದಲ್ಲಿ ಸುಖ, ಆರೋಗ್ಯದಲ್ಲಿ ಭಾಗ್ಯ, ಮಾಡತಕ್ಕಂಥ ವೃತ್ತಿ ರಂಗದಲ್ಲಿ ಶನಿ ದೃಷ್ಟಿ ನೇರವಾಗಿದೆ. ಕಳೆದ 2 ವರ್ಷದಿಂದನೂ ಕೂಡ ಏನೋ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಯಾವುದು ಕೈಗೆ ಹತ್ತಾ ಇಲ್ಲ, ಎಷ್ಟೋ ದುಡಿಮೆ ಮಾಡ್ತಾ ಇದ್ದೀವಿ, ಯಾವುದು ಕೈಗೆ ಹತ್ತಾ ಇಲ್ಲ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಈ ವೃಷಭರಾಜಿಯವರು ನೇರವಾಗಿ ಶನಿ ದೃಷ್ಟಿ ಇರುವುದರಿಂದ ಹೆದರೋದ್ಯಾಕೆ? ನಮ್ಮ ಈ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಸುಲಭವಾಗಿ ಒಂದು ನಿಮಗೆ ಪರಿಹಾರವಾಗುವಂತ ಭಾಗ ಈ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ವಿಶೇಷವಾಗಿ ಏನು ಶನಿ ದೃಷ್ಟಿ ಇದ್ದೆ ಅಂದ್ರೆ ಯಾರು ಭಯ ಪಡಬೇಡ. ಕಳೆದ 2 ವರ್ಷದಿಂದ ಕೂಡ ವೃತ್ತಿ ರಂಗದಲ್ಲಿ ಹಿಂದೆ ನಡೆಗೆ ಆದರೂ ಕೂಡ ಸನಾತನ ಧರ್ಮದಲ್ಲಿ ಇದಕ್ಕೊಂದು ವಿಶೇಷವಾದ ಸ್ಥಾನಮಾನವನ್ನು ಪರಿಹಾರ ಭಾಗವಾಗಿ ಅಸತ್ಯ ಸಾಧಕತಾಮೇ ನಿಲುಪ್ರಭೋ ಶ್ರೀರಾಮದೂತ ಕೃಪಾಸಿಂಧ ಮಮ ಕಾರ್ಯಂ ಸಾಧಕ ಪ್ರಭೋ ಅನ್ನೋದಕ್ಕೆ ಆಂಜನೇಯನ ಉಪಾಸನ ಮಾಡ್ಬಿಡಿ. ಆಂಜನೇಯಗೆ ಶನಿವಾರ ಹೋಗಿ ಒಂದು ತುಳಸಿ ಕೊಟ್ಬಿಡಿ, ಒಂದು ಶನಿವಾರ ಹೋಗಿ ಒಂದು ಸಿಂಧೂರವನ್ನು ಕೊಟ್ಬಿಡಿ. ಆಂಜನೇಯ ಮರೆ ಹೋಗಿ ಆಂಜನೇಯನ ಮರೆ ಹೋಗುವುದರಿಂದ ನಿಮ್ಗೆ ಎಲ್ಲ ರೀತಿಯಲ್ಲಿ ಶುಭವನ್ನು ಬರತಕ್ಕಂಥ ಯೋಗ ಕರ್ಮಸ್ಥಾನ. ಯಾಕಂದ್ರೆ ಜೀವನದಲ್ಲಿ ಎಷ್ಟೋ ಓದ್ಬಿಟ್ಟಿದೀವಿ, ಏನೋ ಸಾಧನೆ ಮಾಡಿದೀವಿ ಅನ್ನತಕ್ಕಂಥ ವಿಶೇಷವಾಗಿ ಮಾಡಿದಾಗ ಹಣ ಬೇಕಲ್ಲ. ಹಣ ಎಲ್ಲಿಂದ ಬರುತ್ತೆ? ವೃತ್ತಿ ಜೀವನದಿಂದ ಬರತಕ್ಕಂಥದ್ದು. ಈ ವೃತ್ತಿ ಜೀವನದಲ್ಲೇ ಬರತಕ್ಕಂಥದ್ದಲ್ಲಿ ವಿಶೇಷವಾಗಿ ಕರ್ಮಸ್ಥಾನ ನೇರವಾಗಿ ನೋಡುವುದರಿಂದ ಶನಿಯ ಅಡೆತಡೆ ಆಗಬಾರದು ಅನ್ನೋದಕ್ಕೆ ಆಂಜನೇಯ ಉಪಾಸನೆ ಸನಾತನ ಧರ್ಮ. ನೋಡಿ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗೆ ಮುಟ್ಟಿಸುವಂತಹ ವಿಶೇಷವಾಗಿ ನಡೆತಕ್ಕಂಥದ್ದೇ ಈ ಕಾರ್ಯಕ್ರಮ. ಅದರಲ್ಲೂ ಕೂಡ ಲಾಭಸ್ಥಾನದಲ್ಲಿ ರಾಹು. ಇನ್ನೇನು ಬೇಕೋ ಒಂದು ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ. ಆ ರಾಹು ಎಲ್ಲಿದ್ದು ಕೂಡ ದುಡ್ಡನ್ನು ಕೊಟ್ಬಿಡ್ತಾನೆ. ಎಷ್ಟೇ ನಿಮಗೆ ಯಾರು ಕೊಡಬೇಕು, ಏನು ಹಿಂದಿಂದ
ಅವೆಲ್ಲವೂ ಕೂಡ ಈ ಆಂಜನೇಯ ಉಪಾಸನೆಯಿಂದ ಆಂಜನೇಯ ಉಪಾಸನೆಯಿಂದ ರಾಹುಂಗಂಧನಿಗೆ ಕೊಡ್ತು ಬಿಡ್ತಾನೆ ನೋಡಿ. ಲಾಭಸ್ಥಾನದಲ್ಲಿ ವಿಶೇಷವಾಗಿ ಹೇಳಬೇಕು ಅಂದ್ರೆ ವ್ಯಯಸ್ಥಾನದಲ್ಲಿ ಕುಜ. ಅದಕ್ಕೋಸ್ಕರ ಏನ್ ಬೇಕು, ರೈತರಿಗೆ ಅಂತ ಶುಭ ದಿನ ಇಲ್ಲ ಇವತ್ತು. ರೈತರಿಗೆ ಅಂತ ಶುಭ ದಿನ ಕಾಣ್ತಾ ಇಲ್ಲ. ಅಯ್ಯೋ ಒಂದ್ ಕಡೆ ಚೆನ್ನಾಗ್ ಮಳೆ ಆಯ್ತು, ಎಲ್ಲಾದ್ರು ಮಳೆ ಬಂದು ಹಾಳಾಗೋಯ್ತು, ಅಯ್ಯೋ ಮಳೆನೇ ಬರ್ಲಿಲ್ಲ, ಅಯ್ಯೋ ಮಳೆ ಬಂದಿದ್ದೆಲ್ಲ ಬೇರೆ ಯಾರೋ ಒಂದು ಪಕ್ಷಿಗಳು ತಿನ್ಕೊಂಡು ಹೋದ್ವಾ ಅನ್ನತಕ್ಕಂಥದ್ದು ಮಾಡತಕ್ಕಂಥ ರೈತರಿಗೆ ಇವತ್ತು ಅಶುಭ ದಿನ ಅನ್ನತಕ್ಕಂಥದ್ದೇ ವೃಷಭರಾಶಿ. ಅದಕ್ಕೆ ಏನ್ ಮಾಡ್ಕೋಬೇಕು ಅವರು, ವಿಶೇಷವಾಗಿ ಮಾಡ್ಕೊಂಡೆ ಆ ಕುದಿನ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಬಿಡಿ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥದ್ದೇ ಈ ವೃಷಭ ರಾಶಿಯವರು. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಮಿಥುನ ರಾಶಿ. ಮಿಥುನ ನೋಡಿ, ಜ್ಞಾನ ಕೊಟ್ಬಿಡ್ತಾನ ಅವರು. ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವ್ರಿಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇವರು ಮೂರನೇ ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ರಾಶಾಧಿಪತಿ ಮೂರನಿಗೆ ಮಿಥುನನಿಗೆ ಕುಳಿತುಕೊಳ್ಳೋದ್ರಿಂದ ಈ ಮಿಥುನ ರಾಶಿಯ ಒಂದು ಫಲ ಹೇಗೆ ಬರುತ್ತೆ, ಉದ್ಯೋಗ ರಂಗದಲ್ಲಿ ಯಶಸ್ವಿಯನ್ನು ಪಡೆತಕ್ಕಂತಹ ಯೋಗ, ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ. ಯಾಕಂದ್ರೆ ರಾಶಾಧಿಪತಿಯು ಧನಸ್ಥಾನಾಧಿಪತಿಯು ಕೇಂದ್ರಾದಿತ್ಯ ಯೋಗದಲ್ಲಿ, ಇದು ಕೇಂದ್ರಾದಿತ್ಯ ಯೋಗ. ಈ ಕೇಂದ್ರಾದಿತ್ಯ ಯೋಗದಲ್ಲಿ ಚಂದ್ರನ ಒಟ್ಟಿಗೆ ಶುಕ್ರ ನೀಚ ಸ್ಥಾನ ಇದ್ರು ಕೂಡ ಶುಕ್ರನ ಒಟ್ಟಿಗೆ ಇನ್ನೊಂದು ಗ್ರಹ ಇತ್ತು ಅಂದ್ರೂ ಕೂಡ ಈ ನೀಚಭಂಗ ರಾಜಯೋಗ ಬರತಕ್ಕಂಥದ್ದೇ. ಅದಕ್ಕೋಸ್ಕರ ಒಂದು ಮನೆಯಲ್ಲಿ ಸಂತೋಷ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಾಣತಕ್ಕಂಥದ್ದೇ ಇಂದಿನ ಮಿಥುನ ರಾಶಿಯವರು. ಮಕ್ಕಳ ಆರೋಗ್ಯದಲ್ಲಿ ಭಾಗ್ಯ, ವಿದ್ಯಾಭ್ಯಾಸದಲ್ಲಿ ಉನ್ನತ ರಂಗನೆ, ದಾಂಪತ್ಯ ಜೀವನದಲ್ಲಿ ಸುಖ, ತಂದೆಯಿಂದ ಏನು ಬರತಕ್ಕಂಥ ವಿಚಾರವಾಗಿ ಆಸ್ತಿ ಪಾಸ್ತಿಗಳು, ಕೋರ್ಟು ಕಚೇರಿಯಿಂದ ಬರತಕ್ಕಂಥ ಆಸ್ತಿ ವಿಚಾರಗಳಲ್ಲಿ ವಿಶೇಷವಾದ ಸ್ಥಾನಮಾನದಲ್ಲಿ ಹಿನ್ನಡೆ ಕಾಣುತ್ತೆ. ವಿಶೇಷವಾಗಿ ಅಂದ ತಕ್ಷಣ ಏನಾದ್ರು ಕಾಣುತ್ತೆ ಅನ್ನತಕ್ಕಂಥದ್ದಿಲ್ಲ. ಈ ಸನಾತನ ಧರ್ಮ ಕಾರ್ಯಕ್ರಮ ವಿಶೇಷವಾಗಿ ಈ ಜ್ಯೋತಿಷ ಶಾಸ್ತ್ರದಲ್ಲೂ ಕೂಡ ಬರತಕ್ಕಂಥ ವಿಚಾರವಾಗಿ ನೋಡಿದಾಗ ಕನ್ಯಾ ರಾಶಿಯವರು ಪೂರ್ವದಿಂದ ಬಂದಂತ ಕರ್ಮಗಳು, ಆಸ್ತಿ ಪಾಸ್ತಿಗಳೆಲ್ಲ ಸ್ವಲ್ಪ ವಿಳಂಬ ಆಗತ್ತೆ. ಏನಕ್ಕೆ? ಗುರುವಿನ ಅನುಗ್ರಹ ಇಲ್ಲ. ಕೇಂದ್ರಾದಿತ್ಯ ಯೋಗದಲ್ಲಿ ಇರ್ತಕ್ಕಂಥ ಆ ಗುರುವು ಧನಸ್ಥಾನದಲ್ಲಿ ಕುಳಿತುಕೊಳ್ಳುವುದರಿಂದ ವ್ಯಯಸ್ಥಾನದಲ್ಲಿ ಕುಳಿತುಕೊಂಡು ಗುರುವಿನ ಅನುಗ್ರಹ ಇರುವುದರಿಂದ ಯಾವುದೇ ಒಂದು ಕೆಲಸ ಮಾಡಕ್ ಹೋದ್ರು ಅಯ್ಯೋದಾಗತ್ತೆ, ಏನಾಗುತ್ತೆ, ಸುಮ್ಮನೆ ಏನೋ ಮಾಡ್ಲಿದ್ದೋ ಇಲ್ಲ, ಏನಾದ್ರೂ ಒಂದು ಅಡೆತಡೆಗಳು ಬರುತ್ತಾ ಇರ್ತದೆ. ಅದಕ್ಕೋಸ್ಕರ ವಿಶೇಷವಾಗಿ ಏನು ಒಂದು ಗುರುವಿಗೆ ಗುರುವಾರ ನೋಡಿ ವಿಶೇಷವಾಗಿ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇವಿ ಅನ್ನತಕ್ಕಂಥ ವಿಶೇಷವಾಗಿ ದಕ್ಷಿಣ ಮೂರ್ತಿಗೆ ಹೋಗಿ ಒಂದು ಕಡ್ಲೆಕಾಳು ಹಾರ ಹಾಕ್ಬಿಡಿ. ನೋಡಿ, ನಮ್ಮ ಸನಾತನ ಧರ್ಮದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಸುಲಭ ಮನೆಯಲ್ಲಿ ಇರತಕ್ಕಂಥ ಸಾಮಾನ್ಯ ತಗೊಂಡು ಹೋದ್ರಿಂದ ಈ ಗುರುವಿಗೆ ಒಂದು 48 ಕಡಲೆಕಾಳ ಹಾರವನ್ನು ದಕ್ಷಿಣ ಮೂರ್ತಿಗೆ ನಿಮ್ಮ ಬರತಕ್ಕಂಥ ಎಲ್ಲ ಕಷ್ಟಗಳೆಲ್ಲವೂ ಕೂಡ ಈ ಮಿಥುನ ರಾಶಿಯವರಿಗೆ ಶುಭವಾಗಲಿ, ಯಶಸ್ವಿಯಾಗಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕರ್ಕಾಟಕ ರಾಶಿ. ಚಂದ್ರ ನೋಡಿ ಎಲ್ಲಿ ಬಿಟ್ಬಿಡ್ತಾನ ಅವನು. ಚಂದ್ರ ಎಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ? 3ನೇ ಮನೆಗೆ ಕೂತ್ಕೊಂಡಿದ್ದಾನೆ, ಬುಧನ ಮನೆಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಬುಧನ ಮನೆಗೆ ಕೂತ್ಕೊಂಡಿದ್ದ ಶುಕ್ರಾಧಿಪತಿ, ಶುಕ್ರ ಇದ್ದಾನೆ, ಚಂದ್ರ ಇದ್ದಾನೆ. ಅವರು ಪ್ರೀತಿ ವಿಶ್ವಾಸ ಜಾಸ್ತಿ. ಕೀಟಗಳಿದ್ರು ಕೂಡ ಒಂದು ಅಣ್ಣ ತಮ್ಮದಲ್ಲಿ ಪ್ರೀತಿ ವಿಶ್ವಾಸ ಏನೂ ಮಾಡಿದ್ರು ಕೂಡ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಕಟಕ ರಾಶಿಯವರು. ಯಾಕಂದ್ರೆ ಲಾಭಸ್ಥಾನದಲ್ಲಿ ಗುರು ಇದ್ದಾನೆ. ಎಲ್ಲಿ ಬಿಟ್ಬಿಡ್ತಾರೆ ಕಟಕ ರಾಶಿಯವರು. ಆದರೆ ಗುರುಗಳೇ ನೀವೆಲ್ಲ ಹೇಳಿದ್ರೆ ಎಲ್ಲ ಮಾಡಿದ್ದೇವೆ, ಕಟಕ ರಾಶಿಯವರು ನಾವು ಬಹಳ ಕಷ್ಟಪಡ್ತಾ ಇದ್ದೇವೆ, ಕಳೆದ 2 ವರ್ಷದಿಂದ ಕಷ್ಟಪಡ್ತಾ ಇದ್ವಿ, ನೀವು ಸುಲಭವಾಗಿ ಹೇಳ್ಬಿಟ್ರೆ ಧನಸ್ಥಾನದಲ್ಲಿ ಇವತ್ತು ಈ ದಿನ ವಿಚಾರಕ್ಕೆ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಆಗತ್ತೆ ಅನ್ನತಕ್ಕಂಥ. ಆದರೆ ಏನ್ ಮಾಡಿದಾನೆ ಶನಿ? ಅಷ್ಟಮ ಭಾಗದಲ್ಲಿ ಕೂತ್ಕೊಂಡು ಪಾಪ ಕಷ್ಟಪಟ್ಟೇನ ಹಣ ಏನ ಆ ಹಣ ಸಂಪಾದನೆ ಮಾಡಿದ್ದಲ್ಲಿ ಎಲ್ಲಿ ಹೋಗುತ್ತೆ? ಆರೋಗ್ಯಕ್ಕೆ ಹೋಗುತ್ತೆ, ಡಾಕ್ಟ್ರಿಗೆ ಒಳ್ಳೇದು, ವೈದ್ಯೋ ನಾರಾಯಣ ಹರಿ ಅನ್ನತಕ್ಕಂಥ. ಏನ್ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪಾಪ ಈ ಕಟಕ ರಾಶಿಯವರು. ಏನೋ ಒಂದು ಮಾಡಿದ್ದು, ಏನೋ ಒಂದಾಯ್ತು, ಏನೋ ಒಂದು ಸಿಗುತ್ತೆ. ಖಂಡಿತವಾಗಿ ನಿಮಗೆ ಶುಭ ಸುದ್ದಿ ಸಿಗುತ್ತೆ. ಯುಗಾದಿಯಾದ ನಂತರ ಕಳೆದ 2 ವರ್ಷದಿಂದ ಏನ್ ನಿಮಗೆ ಪೆಂಡಿಂಗ್ ಇತ್ತು ಕಟಕ ರಾಶಿಯವರಿಗೆ, ಆಶ್ಲೇಷ ನಕ್ಷತ್ರವರಿಗೋ ಪುನರ್ವಸು ನಕ್ಷತ್ರದವರಿಗೋ ಮತ್ತು ವಿಶೇಷವಾಗಿ ಬರತಕ್ಕಂಥ ಈ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಶುಭ ಫಲದ ಮೇಲೆ ಶುಭ ಕಾದಿದೆ. ಜ್ಞಾನದಿಂದ ವಿಶೇಷವಾಗಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಬಿಡಿ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ
ಜೀವನದಲ್ಲಿ ಯಶಸ್ಸು ಸಿಗತಕ್ಕಂಥ ಯೋಗ, ಆರೋಗ್ಯ ಸಿಗತಕ್ಕಂಥ ಯೋಗ, ಭಾಗ್ಯ ಸಿಗತಕ್ಕಂಥ ಯೋಗ. ಅದಕ್ಕೋಸ್ಕರ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ಕಟಕ ರಾಶಿಯವರೇ ಶುಭ ಫಲದ ಮೇಲೆ ಶುಭ. ಖಂಡಿತವಾಗಿ ಈ ಯುಗಾದಿಯಾದಂತ ಹೊಸ ಸಂವತ್ಸರ ಬಂದ ಅಂತ ಪಕ್ಷದಲ್ಲಿ ಕಾದಿದೆ ಗಜಕೇಸರಿ ಯೋಗ ಕಾದಿದೆ. ಶುಭವಾಗಲಿ, ಯಶಸ್ವಿ ಆಗಲಿ. ಮುಂದಿನ ಭಾಗದಲ್ಲಿ ಸಿಂಹ ನೋಡಿ ವಿಪತಿ ಹೆಂಗಿರ್ತಾನೆ. ಸಿಂಹ ಅಂದ್ರೆ ಎಷ್ಟು ಸುಷ್ಮಾರ ವರ್ತನೆ ಹೇಳಿದ್ರು, ನಮ್ಗೆ ಯಾವಾಗ್ಲೂ ಕೋಪ ಜಾಸ್ತಿ, ತಾಪ ಜಾಸ್ತಿ. ಈ ಸಿಂಹ ರಾಶಿದು ಹಾಗೆ, ಏನ್ ಮಾಡ್ಲಿ ಬಿಡ್ಲಿ ತುದಿ ಮೋಗದಲ್ಲೇ ಕೋಪ. ಅವರಿಗೆ ಒಂದು ಸೆಕೆಂಡ್ ಕೂಡ ನಿಲ್ಲಾಗಿಲ್ಲ, ಹೇಳ ಟಕ್ ಆಗ್ಬಿಡ್ಬೇಕು ಕೆಲಸ ಎಲ್ಲ ಆಗ್ಬಿಡುತ್ತೆ. ಸೂರ್ಯ ಉದಯ ಆದ್ರೆ ನಮಗೆ ಕಾಣತಕ್ಕಂಥದ್ದೇ 8 ನಿಮಿಷ ಬೇಕು. ಆ 8 ನಿಮಿಷದಲ್ಲಿ ಒಂದು ಅರುಣೋದಯವೋ, ಒಂದು ಸೂರ್ಯೋದಯವೋ, ಒಂದು ಈ ತರ ಉದ್ಯೋಗ ಆಗತಕ್ಕಂಥದ್ದು. ಈ ಉದಯ ಆದ ನಂತರವೇ ಬರತಕ್ಕಂಥದ್ದು ನಮಗೆ ಸೂರ್ಯನ ಒಂದು ಫಲ ಕಾಣತಕ್ಕಂಥದ್ದು. ಒಂದು ತಾಮ್ರವರ್ಣದ ಫಲ ಕಾಣತಕ್ಕಂಥದ್ದು ಸೂರ್ಯ ಉದಯ ಆಗತಕ್ಕಂಥ ಫಲ. ಅದೇ ಸುವರ್ಣ ಆಗತಕ್ಕಂಥದ್ದು. ಆ ಯುಗ ಬರಬೇಕು ಅಂತ ಸ್ವಲ್ಪ ಕಾಯಬೇಕು ನಾವು. ಆ ಕಾದ ಅಂತ ಪಕ್ಷ ಹಣಕಾಸು ವಿಚಾರದಲ್ಲಿ ಏನ್ ದಾರಿದ್ರ್ಯತೆ ಇಲ್ಲ ನೋಡಿ. ಈ ತರ ಈ ವರ್ಷ 24ರ ಕಂದಾಯ ಪರದಲ್ಲಿ ಕೂಡ ಆದಾಯ ಕಡಿಮೆನೆ. ನಿಮಗೆ ಆದಾಯ ಕಡಿಮೆ ಇದ್ರೂ ಕೂಡ ಇವತ್ತಿನ ದಿನಕ್ಕೆ ಯಾವ ದಾರಿದ್ರ್ಯತೆಯೂ ಇಲ್ಲ. ಸಿಂಹರಾಶಿಯವರು ಶುಭ ಫಲ ಮೇಲೆ ಶುಭ ಫಲ. ಇವತ್ತು ತೃತೀಯ ಅಣ್ಣಸ್ಥಾನತೆ, ಮಾತೃಸ್ಥಾನತೆ, ಪಂಚಮಾತಿ ವಿದ್ಯಾಸ್ಥಾನತೆ, ಷಷ್ಠಾಂತ ಯಾವುದು. ದಾಂಪತ್ಯ ಜೀವನದಲ್ಲಿ ಏನೋ ಒಂದು ಯಾರು ಕುತ್ಕೊಂಡ್ಬಿಟ್ಟಿದ್ದಾರೆ, ಅಪ್ಪ ಮಗ ಎದುರುಗಡೆ ನೋಡ್ತಾ ಇದ್ದಾರೆ. ಅಪ್ಪನ ದೃಷ್ಟಿ ಮಗನ ಮೇಲೆ, ಮಗನ ದೃಷ್ಟಿ ಅಪ್ಪನ ಮೇಲೆ ನೋಡೋದ್ರಿಂದ ಏನೋ ಒಂದು ಏರಿಸು ಬರ್ತದೆ ದಾಂಪತ್ಯ ಜೀವನ. ಎಲ್ಲಿವರೆಗೂ ಅದು ಸಂಜೆವರೆಗೂ ಮಾತ್ರ ಅಷ್ಟೇ, ಆಮೇಲೆ ಅದು ಕೂಡ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ವಿಚಾರವಾಗಿ ನೋಡಿದಾಗ ಹೊಟ್ಟೆಗೆ ಸಂಬಂಧಪಟ್ಟಿದ್ದಕ್ಕೆ ರಾಹು ಇದ್ದ ನೋಡಿ, ಅವನ್ ಏನ್ ಮಾಡ್ಬಿಡ್ತಾನೆ, ಗ್ಯಾಸ್ಟ್ರಿಕ್ ಕೊಟ್ಬಿಡ್ತಾನೆ. ಗ್ಯಾಸ್ಟ್ರಿಕ್ ಏನು ಗ್ಯಾಸ್ಟ್ರಿಕ್ ಅದೆಲ್ಲಿ ನಿಂತ್ಕೊಂಡ್ಬಿಡ್ತು, ಮಾತೆ ನುಂಗ್ತೀವಿ, ನೀರ್ ಕುಡಿತೀವಿ, ಏನ್ ಮಾಡಿದ್ರು ಕೂಡ ಈ ಗ್ಯಾಸ್ಟ್ರಿಕ್ ಹೋಗೋದಕ್ಕೆ ಲಿಂಬು ರಸವನ್ನು ಕುಡೀರಿ. ಈ ಲಿಂಬು ರಸದಲ್ಲಿ ಒಂದು ಜೇನುತುಪ್ಪ ಬಿಸಿನೀರಲ್ಲಿ ಹಾಕೊಂಡು ನೋಡಿ. ಸನಾತನ ಧರ್ಮ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದು ಸನಾತನ ಧರ್ಮದಲ್ಲೇ ಇದೆ. ಒಂದು ಲಿಂಬು ರಸಕ್ಕೆ ಒಂದು ಇದನ್ನ ಹಾಕೊಂಡು ಬಿಸಿಲಿನಲ್ಲಿ ಕುಡಿದು ಬಿಟ್ಟ ಅಂದ್ರೆ ಈ ಗ್ಯಾಸ್ಟ್ರಿಕ್ ಬರತಕ್ಕಂಥದ್ದು ವಿಶೇಷವಾಗಿ ಕಾರ್ಯಕ್ರಮ. ಸನಾತನ ಕಾರ್ಯಕ್ರಮ ಪ್ರತಿದಿನ ವೀಕ್ಷಣೆ ಮಾಡ್ತೀರಿ ನೋಡಿ. ನಿಮ್ಗೆ ಮನೆಯಲ್ಲಿ ಕುತ್ಕೊಂಡೇ ನಿಮಗೆ ಒಂದು ಸನಾತನ ಧರ್ಮ ಅಂತಕ್ಕಂಥದ್ದೇ ಹಾಗೆ ಇದು ಎಲ್ಲವೂ ಕೂಡ ಸಿಗುತ್ತೆ ನೋಡಿ ನಿಮಗೆ ಈ ಕಾರ್ಯಕ್ರಮದಲ್ಲಿ. ನೋಡಿ, ಆರೋಗ್ಯಕ್ಕೆ ಸಂಬಂಧಪಟ್ಟಿದಂಗೆ ಭಾಗ್ಯಸ್ಥಾನ ವಿಶೇಷವಾಗಿ ಬರತಕ್ಕಂಥದ್ದು ಲಾಭಸ್ಥಾನದ ಗುರು ಇದ್ದಾನೆ. ಹೆಂಗಂಗೋ ಮಾಡಿ ಗುರುವಿನ ಅನುಗ್ರಹ ಇದೆ ನಿಮಗೆ. ಗುರುವಿನ ಅನುಗ್ರಹ ಇರೋದ್ರಿಂದ ಎಷ್ಟೇ ಶಾಪ ಏನೇ ಮಾಡಿದ್ರು ಕೂಡ ಏನೂ ನಿಲ್ಲೋದಿಲ್ಲ. ಆ ಗುರುವಿನ ಅನುಗ್ರಹ ಇರೋದ್ರಿಂದ ವಿಶೇಷವಾಗಿ ಫಲವನ್ನು ಪಡೆತಕ್ಕಂಥದ್ದು. ಇನ್ನು ವಿಶೇಷವಾಗಿ ಲಾಭಸ್ಥಾನದಲ್ಲೂ ಕೂಡ ಒಂದು ಕುಜನತೆಯ ಭೂಮಿಯಿಂದ ಲಾಭ. ರೈತರಿಗೆಲ್ಲ ಶುಭದ. ಸಿಂಹರಾಶಿ ರೈತರಿಗಿಂದು ಬೆಳೆದಿದ್ದಕ್ಕೆ ಡಬಲ್ ಹಣ ಸಿಗತಕ್ಕಂಥದ್ದು. ಏನೋ ಬೆಳೆ ಬಿಡಿದರೆ ಅದಕ್ಕೆ ಹಣ ಇಲ್ಲ ವ್ಯಾಪಾರ ಮಾರ್ಕೆಟ್ ನಲ್ಲಿ ಇಲ್ಲ ಅಂತ ಸಿಂಹರಾಶಿಯವರಿಗೆ ಇವತ್ತು ವಿಶೇಷವಾಗಿ ಬರತಕ್ಕಂಥದ್ದೇ. ವ್ಯಾಪಾರಿಗಳಿಗೆ, ರೈತರಿಗೆ ಶುಭ. ನಮ್ಮ ರೈತರೇ ದೇಶದ ಬೆನ್ನೆಲುಬು. ಪಾಪ ಅವ್ರಿಗೆ ಕೊಡ್ಬೇಕು, ಅವ್ರಿಗೆ ಏನೋ ಒಂದು ಗೊಬ್ಬರ ಕೊಡ್ಬೇಕು, ನೀರು ಕೊಡ್ಬೇಕು. ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಬೆಳೆದಂತ ಬೆಳೆಗೆ ಒಂದು ಹಣ ಸಿಕ್ತು ಅಂದ್ರೆ ರೈತರು ಖುಷಿಯಾಗಿದ್ದಾರೆ ಅಂದ್ರೆ ನಮ್ಮ ಜೀವನ ಸಾರ್ಥಕ. ನಮ್ಮ ಹೊಟ್ಟೆ ತುಂಬಿತು ಅಂತ, ನಮ್ಮ ಹೊಟ್ಟೆ ತಣ್ಣಗಿದೆ ಅನ್ನತಕ್ಕಂತೆ. ಅದಕ್ಕೆ ರೈತರಿಗೆ ಸಕಾಲದಲ್ಲಿ ಮಳೆ ಬೇಕು. ಈ ಸರಿ ವಿಶೇಷವಾಗಿ ಈ ಅಮ್ಮನವರ ದಯೆಯಿಂದನ, ಒಂದು ವಿಶೇಷವಾಗಿ ವರ್ಣನ ದಯೆಯಿಂದನ ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಡ್ಯಾಮ್ಗಳು ತುಂಬಿಕೊಂಡು ಬಿಡಿದೆ. ಇದೇ ಪದ್ಧತಿ, ಇದೇ ರೈತರಿಗೆ ಖುಷಿ ಪಡ್ತಕ್ಕಂಥದ್ದು. ರೈತರು ಏನ್ ಪಡ್ತಾರೆ ಅಂದ್ರೆ ಅವ್ರು ನೀರು ಬೇಕು. ಬೇಸಿಗೆಯಲ್ಲಿ ಬೆಳಿಲಿಕ್ಕೆ ನೀರು ಬೇಕು, ಮಳೆಗಾಲದಲ್ಲಿ ನೀರು ಬೇಕು. ನೀರಿತ್ತು ಅಂದ್ರೆ ನಮಗೂ ಕೂಡ ದನಕರುಗಳಿಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ಒಂದು ಮಾನ್ಸೂನ್ ಅನ್ನತಕ್ಕಂಥ ಹಾಗೆ. ಈ ಮಾನ್ಸೂನ್ ಚೆನ್ನಾಗಾಯ್ತು ಅಂದ್ರೆ ದೇಶವೇ ಸಮೃದ್ಧಿ ಮಾಡತಕ್ಕಂಥ ಯೋಗ ಆ ಕುಜನದೆಯೇ 11 ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದು ಸಿಂಹರಾಶಿಗೆ ಶುಭ ಫಲ ಆಗತಕ್ಕಂಥದ್ದು. ಇನ್ನು ಮುಂದಿನ ಭಾಗದಲ್ಲಿ ವಿಶೇಷವಾಗಿ ನೋಡಬೇಕು ಅನ್ನತಕ್ಕಂಥದ್ದು ನೋಡಿದಾಗ ರಾಶಿ ಇದನ್ನು ಹುಟ್ಟಿದಂತ ಮಕ್ಕಳು ಎಲ್ಲರೂ ಕೂಡ ಕನ್ಯಾ ರಾಶಿನೇ. ಅದು ಹಸ್ತ ನಕ್ಷತ್ರ, ಚಂದ್ರನ ನಕ್ಷತ್ರ. ಲಾಭಸ್ಥಾನಾಧಿಪತಿ ಚಂದ್ರ ಇದರಲ್ಲಿ ಕನ್ಯಾ ರಾಶಿಯಲ್ಲೇ ಕೂತ್ಕೊಂಡಿದ್ದಾನೆ. ಇದು ಕೂಡ ವಿಶೇಷವಾದ ಸ್ಥಾನ. ಇಲ್ಲೂ ಕೂಡ ರೈತರ ಹಬ್ಬನೇ ನೋಡಿ. ಆ ಸಿಂಹರಾಶಿ ರೈತರಿಗೂ ಒಂದೇ ಅಂತ ಇಲ್ಲ. ಈತನ ಕನ್ಯಾ ರಾಶಿ ರೈತರಿಗೆ ಶುಭ ಫಲದ ಮೇಲೆ ಶುಭ. ಬೆಳೆದಂತೆ ಬೆಳೆಗೆ ಅತ್ಯುನ್ನತವಾದ ರೇಟ್ ಸಿಗುತ್ತೆ, ಒಳ್ಳೇದಾಗುತ್ತೆ. ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ, ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸ, ಮಾತು ಸ್ಥಾನ ಆರೋಗ್ಯದಲ್ಲಿ ಪ್ರಗತಿ, ವಿದ್ಯಾಭ್ಯಾಸದ ಮುನ್ನಡೆ. ಷಷ್ಟಾಷ್ಟಕದಲ್ಲಿ ಶನಿ ದೋಷ ಮಾಡ್ಬಿಡ್ತಾನೆ. ಯಾರಾದ್ರೂ ವೈರಿಗಳಿದ್ರೆ ಕೂಡ ನಿಮ್ಮನ್ನ ಅವ್ರನ್ನ ಯಾರು ಮಾತಾಡೋಗಿಲ್ಲ. ಸಿಂಹರಾಶಿ ವೈರಿಗಳು ಇವತ್ತು ಕನ್ಯಾ ರಾಶಿ ವೈರಿಗಳು. ಶನಿ ನೇರವಾಗಿ ದೃಷ್ಟಿ ಇರೋದ್ರಿಂದ ಕೂಡ ವಿಶೇಷ. ಆದ್ರೆ ದಾಂಪತ್ಯ ಜೀವನದಲ್ಲಿ ಏನೋ ಒಂದು
ರಾಹು ಕೇತುಗಳು ಎಲ್ಲಿ ಬಿಟ್ಬಿಡ್ತಾರೆ ಅವ್ರ ಬುದ್ಧಿ ತೋರ್ಸ್ಬಿಡ್ತಾರೆ. ಹೇಗೆ ನೋಡಿ, ಅಮೃತ ಬರುವಾಗ ಕೂಡ ಆ ರಾಕ್ಷಸರಾದ್ರೂ ಕೂಡ ದೇವ ರೀತಿಯಲ್ಲಿ ಕುಳಿತುಕೊಂಡರವರು ತೆಗೆದುಕೊಂಡಿರ್ತಕ್ಕಂಥ ಅಮೃತ, ಆ ಅಮೃತದ ಇರತಕ್ಕಂತ ಯೋಗದಲ್ಲಿ ಇದ್ರು ಕೂಡ ಈ 12 ರಾಕ್ಷಸಗಳು ಒಂದು ಸ್ಥಾನಮಾನವನ್ನು ಪಡೆದುಕೊಂಡು ಬಿಟ್ರು. ಅಮೃತವರ್ಷಿಣಿ ಅಮೃತ ಸರ್ವ ಸನ್ಮಾನ ಶಾಶ್ವತ ಕೀರ್ತಿ ಲಾಭಂ ದೇಹಿ ಸ್ವಾಹ. ಸನಾತನ ಧರ್ಮದಲ್ಲಿ ಒಂದು ಶ್ಲೋಕವನ್ನಾಗ್ಲಿ ಒಂದು ಮಂತ್ರವನ್ನಾಗ್ಲಿ ಎಷ್ಟು ನಮ್ಮ ಈ ಗುರುಹಿರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಈ ಋಷಿಮುನಿಗಳು ಅನ್ನತಕ್ಕಂಥದ್ದು ವಿಷಯ. ಸನಾತನ ಧರ್ಮ ಹಾಗೆ, ಸನಾತನ ಋಷಿ ಹಾಗೆ, ಸನಾತನದ ಒಂದು ಇರತಕ್ಕಂಥ ಆ ಭಿಕ್ಷಾ ಪಾತ್ರೆ ನಮಗೆ ಬೇಕು. ಆ ಸನಾತನ ಧರ್ಮದ ಭಿಕ್ಷೆ ಇದೆ ಅಂತೆ ನಾವು ಜೀವನದಲ್ಲಿ ಯಶಸ್ವಿಯಾಗಿ ಪಡ್ತಕ್ಕಂಥ ಯೋಗ ಈ ಸನಾತನ ಧರ್ಮದಲ್ಲಿ ಬರತಕ್ಕಂಥದ್ದು. ಇನ್ನು ಆರೋಗ್ಯದಲ್ಲಿ ನಡೆಯುತ್ತೆ ಮಾಡತಕ್ಕಂಥ ವೃತ್ತಿರಂಗದಲ್ಲೂ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ. ಯಾರ್ಯಾರು ಪೂರ್ವಾಜಿತ ಆಸ್ತಿಯಿಂದ ಬರತಕ್ಕಂಥದ್ದು ಲಿಟಿಗೇಷನ್ ಪ್ರಾಪರ್ಟಿಗಳು ಏನಿದ್ರು ಕೂಡ ಈ ಕನ್ಯಾ ರಾಶಿಯವರೆಗೆ ಶುಭ ಫಲದ ಮೇಲೆ ಶುಭ ಫಲ. ಇನ್ನು ಕರ್ಮಸ್ಥಾನ ರೈತರಿಗೆ ಬಹಳ ಶುಭ. ಚಂದ್ರನೇ ಒಟ್ಟಿಗೆ ಇದ್ದಾನಲ್ಲಿ ಇನ್ನೇ ರೈತರಿಗೆ ಅದ್ರ ಬಗ್ಗೆ ಮಾತಾಡೋಗಿಲ್ಲ. ನೀರಿತ್ತು, ಜಲ ಇತ್ತು, ಎಲ್ಲ ಇತ್ತು. ಹಣಕಾಸು ವಿಚಾರದ ಅಧಿಪತಿ ಕೂಡ ನಿತ್ಯ ಸ್ಥಾನದಲ್ಲಿ ಕೂತ್ಕೊಂಡ್ರು ಕೂಡ ವಿಷಯ ಫಲವನ್ನು ಭಾಗ್ಯಸ್ಥಾನವನ್ನು ನೋಡೋಣ ನೋಡಿ. ದೇವಸ್ಥಾನಪತಿ ಭಾಗ್ಯಸ್ಥಾನಪತಿ ಚಂದ್ರ ಮೇಲೆ ಶುಭ ಫಲ ಬರ್ತಕ್ಕಂಥದ್ದೇ ಕನ್ಯಾ ರಾಶಿಯವರು ಇನ್ನು ಹೆಚ್ಚಿನ ವಿಶೇಷವನ್ನು ಫಲವನ್ನು ಪಡೆದ ಸೂರ್ಯ ನಮಸ್ಕಾರ ಮಾಡಿ. ಆದಿತ್ಯಾಯ ವಿದ್ಮಹೇ ಸಹಸ್ರ ಕಿರಣಾಯ ಧೀಮಹಿ ಅನ್ನು ಸುವರ್ಣ ಸೂರ್ಯ ಪ್ರಚೋದಯಾತ್. ಈ ಸೂರ್ಯ ದೇವತೆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಬರತಕ್ಕಂಥದ್ದು ಎಲ್ಲದೂ ಕೂಡ ಶಾಂತಿಯಾಗತ್ತೆ. ಈ ರೀತಿ ಇರುತ್ತೆ ಇಂದಿನ ಕನ್ಯಾ ರಾಶಿಯ ಫಲಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ತುಲಾರಾಶಿ ನೋಡಿ, ಶುಕ್ರ ಅಧಿಪತಿ ಇದೆ ಅಂದ ಪಕ್ಷದಲ್ಲಿ ಹೇಗಿರುತ್ತೆ ಅನ್ನತಕ್ಕಂಥ ನೋಡಿ. ಸೂಕ್ತವಾದ ಅಧಿಪತಿ ಅದು ಕೂಡ ಲಗ್ನ ಅಷ್ಟಮದಲ್ಲಿ ಕುಳಿತುಕೊಂಡವನವೇ ಸ್ಥಾನದಲ್ಲಿ. ತುಲಾರಾಶಿಯವರಿಗೆ ಏನೋ ಒಂದು ಇರುಸು ಮುರುಸು ಪಾಪ. ಅಯ್ಯೋ ಮದುವೆ ಆಗ್ಬೇಕಿತ್ತು, ಮದುವೆ ಆಗ್ಲಿಲ್ಲ, ಆ ಹುಡುಗ ಬಂದ ಈ ಹುಡುಗಿ ಬಂದ, ಏನೋ ಒಂದು ರೀತಿಯಲ್ಲಿ ಒಂದು ಅಡ್ಜಸ್ಟ್ ಆಗ್ಲಿಲ್ಲ ಅನ್ನತಕ್ಕಂಥ ವಿಶೇಷವಾಗಿ ಒಂದು ಹೊಂದಾಣಿಕೆ ಆಗ್ಲಿಲ್ಲ ಅನ್ನತಕ್ಕಂಥ ತುಲಾರಾಶಿಯವರಿಗೆ ಏನು ವ್ಯಕ್ತ ಮಾಡಬೇಡಿ. ಇನ್ನು ಮುಂದಿನ ಬರತಕ್ಕಂಥ ದಿನಗಳೇ ಬಹಳ ಶುಭವಾಗಿರುತ್ತೆ. ಹೊಸ ಸಂವತ್ಸರ ಬಂದ ಅಂತ ಪಕ್ಷದಲ್ಲಿ ಕೂಡ ನಿಮಗೆ ಶುಭ ಫಲದ ಮೇಲೆ ಶುಭ ಫಲ. ಈ ತುಲಾರಾಶಿಯವರು ಹಣಕಾಸು ವಿಚಾರ ಅಭಿವೃದ್ಧಿ, ಅಣ್ಣ ತಮ್ಮದ ರೀತಿ ಉತ್ಪಾದ, ಮಾತೃಸ್ಥಾನ ಅಭಿವೃದ್ಧಿ. ಆದರೆ ಏನ್ ಮಾಡ್ಬಿಟ್ಟಿದ್ದಾನೆ, ಪಂಚಮ ಶನಿ ಕಾಟ. ಮಕ್ಕಳು ಯಾಕೆ ತುಲಾರಾಶಿ ಮಕ್ಕಳು ಯಾಕೆ ಓದೋದೇ ಇಲ್ಲ, ಪೇರೆಂಟ್ಗಳು ಹಿಂಗಾಗ್ಬಿಡ್ತಾರೆ ಮಕ್ಕಳು. ಎಲ್ಲಾ ಮಕ್ಕಳುಗಳು 100ಕ್ಕೆ 100 ತೆಗಿತಾರೆ, ಎಲ್ಲರೂ ಬರೀತಾರೆ, ಎಕ್ಸಾಮ್ ಬರೀತಾರೆ, ಎಲ್ಲ ಬರೀತಾರೆ. ಎಲ್ಲರೂ KS ಬರೀತಾರೆ, IS ಬರೀತಾರೆ, ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೀತಾರೆ, ಮಾಡ್ತಕ್ಕಂಥವ್ರು ಎಲ್ಲ ಕೆಲಸಗಳೆಲ್ಲ ಮಾಡ್ತಾರೆ. ಆದ್ರೆ ನಮ್ಮ ಮಕ್ಕಳುಗಳು ಯಾಕೆ ಓದ್ತಾ ಇಲ್ಲ? ಶನಿ ಛಾಯಾತಾ ವಿದ್ಮಹೇ ನೀಲವರ್ಣಧೀಮಹಿ ತನ್ನೋ ಶೌರ್ಯ ಪ್ರಚೋದಯಾತ್. ವಿಶೇಷವಾಗಿ ಒಂದು ಶನಿ ಉಪಾಸನೆಯನ್ನು ಮಾಡಿಕೊಳ್ಳಿ. ಈ ಶನಿ ಉಪಾಸನೆಯನ್ನು ಮಾಡಿಕೊಳ್ಳೋದ್ರಿಂದ ಪಂಚಮ ಸ್ಥಾನದಲ್ಲಿರತಕ್ಕಂಥ ಶನಿಯ ದೃಷ್ಟಿಯು ಕೂಡ ನಿಮಗೆ ಶುಭ ಫಲದ ಮೇಲೆ ಶುಭ ಫಲತೆ ಕನ್ಯಾ ರಾಶಿಯ ಮಕ್ಕಳ ವಿಭಾಗದಲ್ಲಿ. ವೈದ್ಯಗಳು ಯಾರು ಇಲ್ಲ, ದಾಂಪತ್ಯ ಜೀವನದಲ್ಲಿ ಸುಖ. ಆದ್ರೆ ಇಂದು ಏನೋ ಒಂದು ಆರೋಗ್ಯ ಭಾಗದಲ್ಲಿ ಏನೋ ಮನಸ್ಸಿಗೆ ಹಣಕಾಸು ವಿಚಾರ ಅಭಿವೃದ್ಧಿ ಇದ್ರು ಕೂಡ ಆರೋಗ್ಯ ಭಾಗದಲ್ಲಿ ಏನೋ ಒಂದು ಅಡೆತಡೆ ಇದೆಯಲ್ಲ, ಈ ಅಡೆತಡೆ ನಿವಾರಣೆ ಮಾಡ್ಕೋಬೇಕು ಅನ್ನತಕ್ಕಂಥದ್ದೇ ತುಲಾರ. ವಿಶೇಷವಾಗಿ ಏನ್ ಮಾಡಿದೆ, ಅದಕ್ಕೆಲ್ಲ ಸನಾತನ ಧರ್ಮದಲ್ಲಿ ಇದೇ ಒಂದು ಶುಭವಾದ ಪರಿಹಾರ ಭಾಗ. ಏನು, ಈಶ್ವರನ ಪೂಜೆ ಮಾಡ್ಕೊಳ್ಳಿ, ಈಶ್ವರನ ನೆನೆಸ್ಕೊಳ್ಳಿ. ಈಶ್ವರನ ನೆನೆಸ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ರೆ ಬಿಲ್ಪತ್ರೆಯನ್ನು ಈಶ್ವರ ದೇವಸ್ಥಾನಕ್ಕೆ ಹಾಕಿ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಈಶ್ವರನಿಗೆ ಒಂದು ತಲೆಯ ಮೇಲೆ ಒಂದು ಈಶ್ವರನ ನೆನೆದು ಆ ಒಂದು ಯಾವುದು ಬಿಲ್ಪತ್ರೆಯನ್ನು ಹಾಕಿಕೊಳ್ಳೋದ್ರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತ ಯೋಗ, ಈ ಯೋಗ ಇರತಕ್ಕಂತ ಈ ದಿನ ಈ ತರ ಫಲದಲ್ಲಿ. ಇನ್ನು ವಿಶೇಷವಾಗಿ ಈ ತುಲಾರಾಶಿಯವರು ಭಾಗ್ಯಸ್ಥಾನದಲ್ಲಿ ಗುರು ನಡ್ಕೊಂಡು ಹೋಗುತ್ತೆ. ಆರೋಗ್ಯದ ವಿಚಾರವಾಗಿ ಹೋಗೋದ್ರಿಂದ ಪೂರ್ವಜನ ಬರ್ತಕ್ಕಂಥ ಆಸ್ತಿ ಪಾತ್ರಗಳೆಲ್ಲರೂ ಕೂಡ ವಿಶೇಷವಾದ ಸ್ಥಾನಮಾನ ಬರ್ತಕ್ಕಂಥ ಮಾಡತಕ್ಕಂಥ ವೃತ್ತಿರಂಗದಲ್ಲಿ ಅನುಕೂಲ. ಲಾಭಸ್ಥಾನದಲ್ಲಿ ರವಿ ಬುಧ ಇದ್ದಾನೆ, ಶುಭ ಫಲದ ಮೇಲೆ ಶುಭ ಫಲ ಮಾಡತಕ್ಕ ಎಷ್ಟು ಕಷ್ಟಗಳು. ನಿಮಗೇನು ಒಂದೇ ತಾಪತ್ತೆ, ಮದುವೆ ಆಗ್ಲಿಲ್ಲ, ಮದುವೆ ವಯಸ್ಸಲ್ಲಿ ಬಂದವರಿಗೆ ಮಾತ್ರ. ಹೇಳಿದ್ರು ನಾವು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗೋದು ಅಪಾರ್ಥ ಮಾಡ್ಕೋಬೇಡಿ. ಇದು ಏನಿದ್ರು ಕೂಡ ಮದುವೆ ವಯಸ್ಸಿನಲ್ಲಿ ಬಂದಂತವರಿಗೆ ಮಾತ್ರ. ಅದನ್ನು ಹೇಳ್ಬಿಡ್ತೇನೆ, ನಿಮ್ಗೆ ಗುರುಜಿ ಹೇಳಿದ್ರು ಚಿಕ್ಕ ವಯಸ್ಸರಿಗೆ ಮದುವೆ ಆಗತಕ್ಕಂಥ ಯೋಗ ಇದೆ, ಆಗಿದೆ. ಮುಂದಿನ ವರ್ಷ ನಾವು ಸನಾತನ ಧರ್ಮ ಏನ್ ಹೇಳುತ್ತೆ ಅಂತ, ಯಾವ ವಯಸ್ಸಲ್ಲಿ ಏನಾಗಬೇಕು, ಯಾವ ವ್ಯವಸ್ಥೆಯಲ್ಲಿ ಏನಾಗಬೇಕು, ಹುಟ್ಟಿದ ಮನುಷ್ಯ ಸಾಯಲೇಬೇಕು ಅನ್ನತಕ್ಕಂಥ ವಿಶೇಷವಾಗಿದೆ.
ಟೈಮಲ್ಲಿ ಓದ್ಬೇಕು, ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು, ಊಟ ಮಾಡೋ ಟೈಮಲ್ಲಿ ಊಟ ಮಾಡಬೇಕು, ನಿದ್ರಾ ಟೈಮಲ್ಲಿ ನಿದ್ರೆಯನ್ನು ಮಾಡಬೇಕು ಅಂತಕ್ಕಂಥ ವಿಶೇಷವಾಗಿ ಇದು ಕೂಡ ಇದು ಆರೋಗ್ಯ. ಯಾರ್ಯಾರು ಮದುವೆ ಬಯಸಲು ಬಂದಿರ್ತಾರೋ ಎಲ್ಲರೂ ಕೂಡ ಮುಂದಿನ ವರ್ಷ ನಿಮಗೆ ಖಂಡಿತವಾಗಿ ಮದುವೆ ಆಗತಕ್ಕಂಥ ಯೋಗ ಶುಭ ಫಲ ಕಾದಿದೆ ಕಾದಿದೆ ಕಾದಿದೆ. ಈ ಯುಗಾದಿ ಆದ ನಂತರ ನೋಡ್ತಾ ಬನ್ನಿ, ಹುಡುಗನಾಗ್ಲಿ ಹುಡುಗಿಯನ್ನು ಹುಡುಕ್ತಾ ಬನ್ನಿ, ಖಂಡಿತವಾಗಿ ನಿಮಗೆ ಮದುವೆ ಆಗತಕ್ಕಂಥ ಯೋಗ ಯುಗಾದಿ ಆದ ನಂತರ ಕಾಣತಕ್ಕಂಥದ್ದೇ. ತುಲಾರಾಶಿಯವರಿಗೆ ಯಾರು ಬೇಜಾರು ಮಾಡ್ಕೊಂಡ್ಗಿಲ್ಲ, ವಯಸ್ಸಾಗ್ಬಿಡ್ತು ಇಲ್ಲ, ವಯಸ್ಸಾದ್ರೂ ಪರವಾಗಿಲ್ಲ, ಮುಂದೆ ಬರತಕ್ಕಂಥ ಸಮಸ್ಯೆಗಳೆಲ್ಲ ನಿವಾರಣೆ ಮಾಡತಕ್ಕಂಥ ದಿವಸಕ್ಕೋಸ್ಕರ ಆ ಭಗವಂತನ ದಯೆ, ಆ ಸನಾತನ ದಯೆ ಇರತಕ್ಕಂಥದ್ದೇ ಈ ತುಲಾರಾಶಿಯವರಿಗೆ. ಇನ್ನು ಹೆಚ್ಚಿನ ಫಲವನ್ನು ನಮಗೆ ಚಂದ್ರನಿಗೆ ಅಗ್ಗಿಯನ್ನು ಕೊಟ್ಬಿಡಿ. ಯಾಕಂದ್ರೆ ಕರ್ಮಸ್ಥಾನಾಧಿಪತಿಯು ಕೂಡ ಎಲ್ಲಿ ಕೂತ್ಕೊಂಡಿದ್ದಾನೆ? ವ್ಯಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ತುಲಾರಾಶಿಯವರಿಗೆ ವ್ಯಯಸ್ಥಾನ ಕೂತ್ಕೊಂಡಿದ್ದೆ ಒಂದು ಚಂದ್ರನ ದರ್ಶನ. ಏನ್ ಚಂದ್ರನ ದರ್ಶನ? ಒಂದು ಮುಷ್ಟಿ ಅಕ್ಕಿ ತಗೊಂಡು ಒಂದು ಗೋವು ಕೊಟ್ಬಿಡಿ. ಗೋ ಪೂಜೆ ಕೂಡ ವಿಶೇಷವಾದ ಸ್ಥಾನಮಾನವನ್ನು ನಾವು ಗುರುಜನರು ಅವಾಗಲೇ ಕೊಟ್ಟಿದ್ದಾರೆ. ಅದಕ್ಕೆ ಏನು ವಿಶೇಷ? ಒಂದು ಮುಷ್ಟಿ ಅಕ್ಕಿಯನ್ನು ಒಂದು ಇದಕ್ಕೆ ಅಕ್ಕಿ ಒಂಚೂರು ಬೆಲ್ಲ ಅದನ್ನು ಕೇಳಿ ಒಂದು ಗೋಮಾತಿಗೆ ಕೊಡುವುದರಿಂದ ನಿಮಗೆ ಮಾಡತಕ್ಕಂಥ ಕರ್ಮಸ್ಥಾನದಲ್ಲಿ ಬರತಕ್ಕಂಥ ಎಲ್ಲ ವಿಚಾರಗಳು ಶುಭ ಫಲದ ಮೇಲೆ ಶುಭ ಫಲದ ಮೇಲೆ ಶುಭ ಬರತಕ್ಕಂತಹ ಯೋಗ ಈ ತುಲಾರಾಶಿಯವರಿಗೆ. ಮುಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿಯಿಂದ ನನಗೇ ಭಯ ಆಗತ್ತೆ. ಭೂಪಿಷ್ಠರು ರಾಶಿ ಅವ್ರಿಗೆ ಅಂತಿಂತ ಕೋಪ ಬರಲ್ಲ. ತುದಿ ಮೂಗ್ನಲ್ಲೇ ಅಂತ ಹೊಡೆದಾಕ್ಬಿಡೋದು, ಮಾತಾಡಾಗೇ ಇಲ್ಲ. ಮಾತಾಡ್ಬೇಕು, ನಾವು ಹುಷಾರೇ ಮಾತಾಡ್ಬೇಕು. ಸಿಟ್ಟು ಕೋಪ ಜಾಸ್ತಿ ಆ ಮಗುಗೆ, ಏನೆಲ್ಲ ಮಾತಾಡ್ಬಿಡುತ್ತೆ. ಅಯ್ಯೋ ಆಮೇಲೆ ಅಯ್ಯೋ ಅಯ್ಯೋ ಅನ್ಕೊಂಡ್ರೆ ಆಗತ್ತೆ. ಅದನ್ನು ಮಾಡ್ತಾರೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಂದ ಸಿಟ್ಟು ಕೋಪ ಇಲ್ಲ. ರಾಜಕೀಯದ ರಂಗದಲ್ಲಿ ಇರಬೇಕು, ಆಫೀಸರ್ ಆಗಿರ್ಬೇಕು. ನೋಡು, ಆಫೀಸರ್ ಆಗಿರ್ತಾರೆ, ರಾಜಕೀಯ ರಂಗದಲ್ಲಿ ಇರ್ತಾರೆ, ಅಂದ್ರೆ ಇದ್ದಾರೆ ಎಲ್ಲರೂ ಹಂಗೆ. ಅಧಿಕಾರ ಸಿಗೋವರೆಗೂ ಅಷ್ಟೇ. ಯಾರೇ ಆದ್ರೂ ಅಧಿಕಾರ ಸಿಕ್ಕ ಮೇಲೆ ಏನ್ ಮಾತಾಡ್ದಂಗೆ ಇಲ್ಲ. ವೃಶ್ಚಿಕ ರಾಶಿ ಬಹಳ ಜೋರು. ಎಷ್ಟೇ ಜೋರಿದ್ದು ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ನಾವು ಉಳಿಸ್ಬಿಡ್ತೀವಿ. ಗೊತ್ತಿದೆ ಏನಂತ, ಅದಕ್ಕೆ ಏನ್ ಮೆಡಿಸಿನ್ ಕೊಡಬೇಕು ಅನ್ನತಕ್ಕಂಥ ವಿಶೇಷವಾಗಿ ಗುರುಜಿಗಳು ಯಾವ ಭಯ ಇಲ್ಲ. ಗುರುಜಿಗೆ ಎಷ್ಟೇ ಎಂತ ರಾಶಿಗಳು ಬರಲಿ, ಎಷ್ಟ ವೈದ್ಯಗಳು ಬರಲಿ, ಅವರು ಒಂದು ಸನಾತನ ಧರ್ಮಕ್ಕೆ ತೆಗೆದುಕೊಂಡು ಹೋಗಿ ಶುಭವನ್ನು ಮಾಡತಕ್ಕಂತಹ ಯೋಗ ಬರತಕ್ಕಂತೆ ಈ ತರ ಎಷ್ಟು ವಿಶೇಷ ವೃಶ್ಚಿಕ ರಾಶಿ ಅಭಿವೃದ್ಧಿ ಅಣ್ಣ ತಮ್ಮ ದಿವಸ. ಆದ್ರೆ ಕೇಂದ್ರಾದಿತ್ಯ ಮನೆಯಲ್ಲಿ ಇವ್ರದೇ ದರ್ಬಾರ್. ಇವ್ರು ಹೇಳ್ದಂಗೆ ಆಗ್ಬೇಕು, ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು. ಆ ಮಕ್ಕಳುಗಳು ಏನ್ ಅಪ್ಪಾಜಿ ಇದು ಏನ್ ಅಪ್ಪಾಜಿ ಅಂತಕ್ಕಂಥದ್ದು. ಅಪ್ಪಾಜಿ ಯಾಕೆ ಇಷ್ಟೊಂದು ಕೋಪ ಅಂದ್ರೆ ಕೇಂದ್ರಾದಿತ್ಯ ಶನಿ ಕುತ್ಕೊಂಡಿದ್ದಾನೆ, ಇನ್ನೇನ್ ಮಾಡ್ತಕ್ಕ ಮೊದ್ಲೇ ಕೋಪ. ಶನಿ ಕೇಂದ್ರದಲ್ಲಿ ಕೇಂದ್ರಾದಿತ್ಯ ಉದಯ ಹೋಯ್ತು, ಮಾತಾಡೋಂಗೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗತ್ತೆ. ಮಕ್ಕಳ ವೃಶ್ಚಿಕದಲ್ಲಿ ಇದ್ದಂಥವರು ಟೆಕ್ನಿಕಲ್ ಕೋರ್ಸ್ಗಳಲ್ಲಿ ಓದಿ ಒಳ್ಳೆ ಸ್ಥಾನಮಾನ ಇರುತ್ತೋ. ಈ ವೃಶ್ಚಿಕ ರಾಶಿ ಇರ್ತಕ್ಕಂಥ ಮಕ್ಕಳು ಫಾರಿನಲ್ಲಿ ಜೀವನ ಮಾಡತಕ್ಕಂಥದ್ದು, ಫಾರಿನಲ್ಲಿ ಏನೇನು ಎಜುಕೇಶನ್ ಮಾಡ್ಬೇಕು ಅಂತಕ್ಕಂಥ ವಿಶೇಷವಾಗಿ ಅದೆಲ್ಲ ಸ್ಥಾನಮಾನ. ಭ್ರಷ್ಟಾಚಾರದಲ್ಲಿ ಯಾವ ದೋಷವೂ ಇಲ್ಲ. ದಾಂಪತ್ಯ ಜೀವನ ನೋಡಿ ಎಷ್ಟು ಕಷ್ಟ ಕಷ್ಟಪಟ್ಟು ಸಿಟ್ಟಿದ್ರು ಕೂಡ ಇವ್ರೇನೋ ಮಲಗುವಾಗ ನೆಮ್ಮದಿಗೆ ಮಲಗ್ತಾರೆ. ಪ್ರೀತಿ ವಿಶ್ವಾಸ, ಗುರು ನೇರವಾಗಿ ಗುರು ಬರದೆ ಗುರು ಬೇಕಲ್ಲ. ದಾಂಪತ್ಯ ಜೀವನದಲ್ಲಿ ಸುಖ. ಆರೋಗ್ಯದಲ್ಲಿ ಏನ್ ಸ್ವಲ್ಪ ರಕ್ತವರ್ಣಕ್ಕೆ ಸಂಬಂಧಪಟ್ಟಂಗೆ ಬಿಪಿ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಇವೇ ಕೋಪ ಮಾಡ್ಕೊಂಡ್ಬಿಡೋದು, ಬಿಪಿ ಜಾಸ್ತಿ ಮಾಡ್ಕೊಂಡ್ಬಿಡೋದು. ಅದಕ್ಕೋಸ್ಕರ ಏನ್ ಮಾಡ್ಕೊಂಡು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗತಕ್ಕಂಥ. ಮಾಡ್ತಕ್ಕಂಥ ವೃತ್ತಿ ರಂಗದಲ್ಲಿ ಯಶಸ್ವಿ, ಎಲ್ಲದಲ್ಲೂ ಯಶಸ್ವಿ. ಲಾಭಸ್ಥಾನದಲ್ಲಿ ಶುಕ್ರ ಇದ್ದೇನೆ, ಇನ್ನೇನ್ ಬೇಕು. ಸಪ್ತಮಾಧಿಪತಿಯರು ಲಾಭಸ್ಥಾನದಲ್ಲಿ ಮಾಡ್ತಕ್ಕಂಥ ಸ್ತ್ರೀಯಿಂದ ಅನುಕೂಲ, ಮಕ್ಕಳಿಂದ ಅನುಕೂಲ, ಹಾಗೂ ಹೈಫೈ ಏನೇನು ಕೆಲಸ ಮಾಡ್ತಾರವ್ರಿಗೆಲ್ಲರಿಗೂ ಶುಭ ಫಲದ ಮೇಲೆ ಶುಭ ಫಲತೆ ವೃಶ್ಚಿಕ ರಾಶಿಯವರು ಹೆಚ್ಚಿನ ಫಲವನ್ನು ಪಡಬೇಕಂದ್ರೆ ಮಹಾಲಕ್ಷ್ಮೀ ವಿದ್ಮಹೇ ವಿಷ್ಣುಪಕ್ಷದೀಮಿ ತನ್ನು ಲಕ್ಷ್ಮೀ ಪ್ರಚೋದಯಾತ್ ಅನ್ನತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮಗೆ ಈ ದಿನ ಶುಭ ಫಲದ ಮೇಲೆ ಶುಭ ಫಲತೆ ವೃಶ್ಚಿಕ ರಾಶಿಯವರು. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಧನುಸ್ಸು ರಾಶಿ ನೋಡಿ ಸ್ವಲ್ಪ ವಿಳಂಬ. ಧನುಸ್ಸು ರಾಶಿ ಇರತಕ್ಕಂಥದ್ದು ಧನುರಾಶಿಯನ್ನು ನೋಡಿದಾಗ ಗುರು ರಾಶ್ಯಾಧಿಪತಿಯೇ ಷಷ್ಠಾಷ್ಟಕದಲ್ಲಿ ಗುರು ಮಾಡಿದ್ರೆ ಆಯ್ತು ಅನ್ನತಕ್ಕಂಥ ವಿಚಾರವಾಗಿ ಹಣಕಾಸು ವಿಚಾರದಲ್ಲಿ ಶನಿ ಕೂಡ ತೃತೀಯ ಸ್ಥಾನ ಹಿಂಗೂ ನಡ್ಕೊಂಡು ಹೋಗ್ತಾ ಇದೆ. ಕೇಂದ್ರಾದಿತ್ಯ ಯೋಗ, ತಾಯಿ ಮಾತೃಸ್ಥಾನ ಆರೋಗ್ಯದ ಸ್ವಲ್ಪ ಏರುಪೇರು, ತಾಯಿ ಎತ್ತ ಸ್ವಲ್ಪ ವಿದ್ಯಾಭ್ಯಾಸ ರಂಗದಲ್ಲಿ ಷಷ್ಠಾಷ್ಟಕದಲ್ಲಿ ವೈದ್ಯಗಳು ಜಾಸ್ತಿ. ದಾಂಪತ್ಯ ಜೀವನದಲ್ಲಿ ಒಂದು ಕುಜ ಹೆಂಡತಿ ಜೋರು. ಧನುಸ್ಸು ರಾಶಿಯವರು ಏನು ಆ ಹೆಂಡತಿ ಹೇಳ್ದಂಗೆ ಕೇಳ್ಬೇಕು. ಇಲ್ಲ ಧನು ಕುಜ ದೋಷ ಇದೆ, ಏನ್ ಮಾಡ್ತೀರಾ? ಇಲ್ಲಿ ಇವರಾರು ಸಿಟ್ ಮಾಡ್ಕೋಬೇಕು, ಅವರಾರು ಸಿಟ್ ಮಾಡ್ಕೋಬೇಕು. ಏನಾದ್ರು ಒಂದು ವಕ್ರ ಮಾಡ್ಕೊಂಡ್ಬಿಡ್ತಾರೆ. ಆರೋಗ್ಯದಲ್ಲಿ ಭಾಗ್ಯ ಹಾಗೆ ಏನೇನು ಇದು ಪ್ರಾಪರ್ಟಿ ಏನಿತ್ತು ಅಂದ್ರೆ ಕೂಡ
ನಿಮಗೆ ಕೋರ್ಟ್ ಕಚೇರಿ ತೀರ್ಮಾನದಲ್ಲಿ ಸ್ವಲ್ಪ ಗುರುವಿನ ಅನುಗ್ರಹ ಇಲ್ಲ, ಸ್ವಲ್ಪ ವಿಳಂಬ ಆಗ್ಬಿಡುತ್ತೆ. ಹಾಗೂ ಮತ್ತು ಕೇಂದ್ರಾದಿತ್ಯ ಯೋಗದಲ್ಲಿ ಶುಕ್ರ, ಕೇಂದ್ರಾದಿತ್ಯ ಯೋಗದಲ್ಲಿ ಶುಕ್ರ ಇದ್ದಾನೆ ಅಂದ್ರೆ ಹಣಕಾಸು ವಿಚಾರ ಹಂಗೋ ಏನೋ ಒಂದು ಮಾಡ್ಕೊಂಡಿದ್ದ ಜೀವನ ಮಾಡ್ಕೊಂಡ್ಬಿಡ್ತಾರೆ. ಚಂದ್ರ ಕುಜ ಮತ್ತು ಕೇತು ಬೇರೆ ಇದ್ದಾನೆ. ಕೇತು ಇದ್ದದಕ್ಕೆ ಇದ್ರೆ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬಿಡ್ತಿದ್ದೆ. ಕೇತು ಇರೋದಕ್ಕೆ ಒಂದು ಸ್ವಲ್ಪ ವಿಳಂಬ ಆಗುತ್ತೆ. ಲಾಭ ಶುಕ್ರ ಕೂಡ ಕರ್ಮಸ್ಥಾನದಲ್ಲಿರೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭಬಲದ ಮೇಲೆ ಶುಭಬಲ. ಅದಕ್ಕೋಸ್ಕರ ವಿಶೇಷವಾಗಿ ಏನು ಲಕ್ಷ್ಮೀ ನರಸಿಂಹ ಸ್ವಾಮಿ ಆರಾಧನೆ ಮಾಡ್ಕೊಬಿಡಿ. ಲಕ್ಷ್ಮೀ ನರಸಿಂಹ ಸ್ವಾಮಿಗೋ ಅಥವಾ ರಾಘವೇಂದ್ರ ಸ್ವಾಮಿಗೋ ಒಂದು ತುಳಸಿ ಕೊಟ್ಬಿಡಿ. ಅನುಗ್ರಹ ರಾಘವೇಂದ್ರ ಸ್ವಾಮಿಯಿಂದ ಸಿಗುತ್ತೆ, ಸಾಯಿಬಾಬನಿಂದ ಸಿಗುತ್ತೆ, ಮಾತೃದೇವತೆಯಿಂದ ಸಿಗುತ್ತೆ, ಪಿತೃದೇವತೆಯಿಂದ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಎಲ್ಲದೂ ಸಿಗತಕ್ಕಂತಹ ಯೋಗ ಈ ರೀತಿ ಇರುತ್ತೆ ಈ ಧನುಸ್ಸು ರಾಶಿಯವರಿಗೂ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕರ ರಾಶಿ. ಶನಿ ನೋಡಿ, ಶನಿ ಇದನ್ನೆಲ್ಲ ಬಿಟ್ಬಿಡ್ತಾನ, ಎಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ? ಧನಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಹಣಕಾಸು ಪಾಪ ಕಳೆದ 7 ವರ್ಷದಿಂದ ಕೂಡ ಏನೇನು ಉಪಯೋಗ ಇಲ್ಲ, ಬೈಸ್ಕೊಳ್ಳೋದು, ಮಾಡ್ಕೊಳ್ಳೋದು, ಏನೋ ಒಂದು ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಎಷ್ಟೇ ಅಧಿಕಾರ ಇರ್ಲಿ, ಎಷ್ಟೇ ಹಣ ಇರ್ಲಿ, ಎಷ್ಟೇ ಭಾಗ್ಯ ಇರ್ಲಿ, ಒಂದು ಶನಿ 6.5 ಶನಿ. ಅದರಲ್ಲೂ ಕೂಡ ಶನಿ ಏನಾದ್ರು ನಿಮ್ಮ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಮೇಷದಲ್ಲಿ ಕುಳಿತುಕೊಂಡ್ಬಿಡ್ಕೊಂಡು ಅದೋ ಗತಿ ಅನ್ನತಕ್ಕಂಥ ವಿಶೇಷವಾಗಿ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ನಿಧಾನವಾಗಿ ಮಾಡ್ತಾರೆ. ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸದಲ್ಲಿ ಏನೋ ಒಂದು ಏರುಪೇರು. ಕೇಂದ್ರಾದಿತ್ಯ ಯೋಗ ಎಷ್ಟೇ ವಿಶೇಷವಾಗಿ ಕೂಡ ಒಂದು ಪಂಚಮ ಸ್ಥಾನದಲ್ಲಿ ಗುರುವಿನ ಅನುಗ್ರಹ ಇದೆ ನಿಮಗೆ. ಎಷ್ಟೇ ಕಷ್ಟಗಳ ಇವತ್ತು ಬೆಳಗ್ಗೆ ಒಂದು ಸಿಟ್ಟು ಬಂದು ಬಯಸ್ಕೊಂಡ್ರು ಕೂಡ ಸಂಜೆ ಹೊತ್ತಿಗೆ ಗುರುವಿನ ಅನುಗ್ರಹದಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತಹ ಯೋಗ ಈ ಮಕರ ರಾಶಿಯವರಿಗೆ. ಷಷ್ಠಾಷ್ಟಿಗಳಿಗೆ ಕುಜ ವೈರಿಗಳು ಜಾಸ್ತಿ. ದಾಂಪತ್ಯ ಜೀವನದಲ್ಲಿ ನನಗೇನೋ ಅಷ್ಟೊಂದು ಕಾಣ್ತಾ ಇಲ್ಲ ಮಕರ ರಾಶಿಯವರಿಗೆ. ಏನೋ ಒಂದು ಫಲ, ಏನೋ ಒಂದು ಶನಿ ದೃಷ್ಟಿ ನೇರವಾಗಿರುವುದರಿಂದ ಏನೋ ಸಾಂಸಾರಿಕ ಏನ್ ಮಾಡ್ಕೋಬೇಕದಕ್ಕೆ ವಿಶೇಷವಾಗಿ ಆಂಜನೇಯನ ಉಪಾಸನೆ. ಆಂಜನೇಯ ವಿದ್ಮಹೇ ವಾಯುಪುತ್ರಾದೀಮಿ ತನ್ನೋ ಹನುಮಾನ್ ಪದವದಯ ಅಥವಾ ಹನುಮ ದೇವತೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಹನುಮ ದೇವತೆಗೆ ಒಂದು ನಮಸ್ಕಾರ ಮಾಡಿ ನಮ್ಮ ದಾಂಪತ್ಯದಲ್ಲಿರ್ತಕ್ಕಂಥ ಕಷ್ಟವೆಲ್ಲೂ ಕೂಡ ಈ ನಿಮ್ 4.5 ಶನಿಯಿಂದ ನಮಗೆ ಬಹಳ ವಿಶೇಷವಾಗಿ ಇದೆ. ಅದಕ್ಕೋಸ್ಕರ ಇದನ್ನ ನಮ್ಗೆ ಅನುಗ್ರಹಿಸಪ್ಪ ತಂದೆ ಅಂತ ಆಂಜನೇಯನ ಕೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಮೇ ಮನೋರಮೆ ಸಹಸ್ರರಾಮಾಯ ತತ್ತೆಲ್ಲಂ ರಾಮನಾಮವರಾಮೇ ಶ್ರೀರಾಮವಾಚ. ಇಷ್ಟು ಚೆನ್ನಾಗಿದೆ ನೋಡಿ. ವಿಷ್ಣು ಸಂಕಲ್ಪದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಒಂದು ರಾಮನಿಗೆ ಒಂದು ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ನಮ್ಮ ಸಾಕ್ಷಾಕ್ಷಣಿಯಲ್ಲಿರ್ತಕ್ಕಂಥ ಜೀವನದಲ್ಲಿ ಶಾಂತಿಯನ್ನು ಕೊಡತಕ್ಕಂಥ ಯೋಗ ಆಂಜನೇಯ ಉಪಾಸನೆಯಿಂದ ರಾಮನ ಬಂಟ ಆಂಜನೇಯನ ಅನುಗ್ರಹ ಮಾಡ್ಕೊಳ್ಳಿ. ಎಲ್ಲರೂ ಒಳ್ಳೆ ಇದೇ ಸನಾತನ ಧರ್ಮದ ಫಲ ನೋಡಿ. ನಿಮ್ ಸನಾತನ ಧರ್ಮ ಈ ಕಾರ್ಯಕ್ರಮ ನೋಡ್ತಾ ಇರಿ. ನಿಮಗೆ ಶುಭ ಫಲದ ಮೇಲೆ ಶುಭ. ಮನೆಯಲ್ಲೇ ಕುಂತ್ಕೊಂಡೆ ಒಂದು ಉಪಾಸನೆ ಮಾಡ್ಕೊಂಡು ಎಷ್ಟೇ ಕಾರ್ಪಣ್ಯಗಳಿದ್ರು ಕೂಡ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥದ್ದೇ ಈ ಮಕರ ರಾಶಿಯವರು. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕುಂಭ ನೋಡಿ, ಯಾವ ಕಡೆಯಿಂದ ನೋಡಿ ಲಾಭಸ್ಥಾನದಲ್ಲಿ ಕುಂಭಕ್ಕೆ ತುಂಬಿಡ್ತಾನೆ. ಮೇಷದಿಂದ ನೋಡಿದ್ರೆ ಲಾಭಸ್ಥಾನದಲ್ಲಿ ಕುಂಭ ಈ ರೀತಿಯಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಯಾವಾಗ್ಲೂ ಬೇಕು ತುಂಬ್ತಾ ಇರಿ, ಎಷ್ಟಾದ್ರೂ ತುಂಬಿಸ್ಕೊಂತ ಇರ್ತಾನೆ ಕುಂಭ ರಾಶಿಯವರು. ಎಷ್ಟು 6.5 ಶನಿ ಜನ್ಮಶನಿ ಇದ್ರು ಕೂಡ ನೋಡಿ, ಜನ್ಮಶನಿ ಇದ್ರು ಕೂಡ ಈ ದಿನ ವಿಶೇಷವಾಗಿ ಈ ಕಂದಾಯ ಫಲದಲ್ಲಿ 14 ಆದಾಯ 14 ಖರ್ಚು. ಅಷ್ಟೇ ಖರ್ಚು ಮಾಡೋದು, ಅಷ್ಟೇ ಆದಾಯ ಮಾಡ್ಕೊಂಡಿರ್ತಕ್ಕಂಥ ಫಲ ಇರತಕ್ಕಂಥದ್ದೇ ಈ 12 ರಾಶಿಯವರು ಬರತಕ್ಕಂಥ ವಿಶೇಷವಾಗಿ ಈ ಕುಂಭರಾಶಿ. ರಾಶಿಯಲ್ಲಿ ಶನಿಯೇ ಸ್ವಂತ ಮನೆಯಲ್ಲಿದ್ದಾನೆ, ಏನ್ ಮಾಡ್ತಾನೆ? ಆದ್ರೂ ಕೂಡ ಶನಿ ಫಲದಲ್ಲಿ ದೋಷಗಳು ಹಾಗೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಾಡತಕ್ಕಂಥ ವೃತ್ತಿ ರಂಗದಲ್ಲೋ ಹಣಕಾಸು ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಆದರೆ ಮಾಡಿದ್ರು ಕೂಡ ಒಂದು ಶುಭ ಒಂದು ಒಳ್ಳೇದು ಮಾಡಿದಾನಪ್ಪ ಅನ್ನತಕ್ಕಂಥದ್ದು ಬರಲ್ಲ. ಇವ್ರು ಏನ್ ಮಾಡಿದಾನೆ, ಏನ್ ದುಡ್ದಿದ್ದಾರೆ, ಏನ್ ಮಾಡಿದ್ದಾರೆ, ಇವರೆಲ್ಲ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನತಕ್ಕಂಥ ಫಲ ಬರತಕ್ಕಂಥ ಕುಂಭರಾಶಿ. ಮನೆಗೆ ಮಾತು ಕೇಳಿದ್ರೆ ಬೇರೆಯವ್ರಿಗೆ ಏನ್ ಕೇಳೋದಾನ ಕೊಟ್ಬಿಟ್ರು. ಕುಂಭಕರ್ಣನ ಮಗ ಕಥಾ ತೋಳಿ ಅನ್ನತಕ್ಕಂಥ ಕುಂಭರಾಶಿ. ಅಂದ್ರೆ ಅವರಿಗೆ ಎಲ್ಲೋ ರೀತಿಯಲ್ಲಿ ಹಣ ಬಂದು ಕೊಡ್ತಾನೆ. ಹಣಕಾಸು ವಿಚಾರದ ಕುಂಭರಾಶಿಯವರಿಗೆ ಜೀವನ ಪರ್ಯಂತವಾಗಿ ಎಂಥದೇ ಬರಲಿ, ಅದು 6.5 ಶನಿ ಬರಲಿ, ಪಂಚಮ ಶನಿ ಬರಲಿ, ಸಪ್ತಮ ಶನಿ ಬರಲಿ, 6.5 ಕುಜದೃಷ್ಟಿ ನೇರವಾಗಿರ್ಲಿ, ಏನೇ ಇದ್ರು ಕೂಡ ಒಂದು ಗುರುವಿನ ಅನುಗ್ರಹ ಯಾವಾಗ್ಲೂ ಇರುತ್ತೆ. ಕುಂಭ ನೋಡಿ ಶೇಖರಣೆ ಮಾಡಿಕೊಳ್ಳೋದು ಎಲ್ಲೂ ಹೋಗ ಹಾಗಿಲ್ಲ. ಅದು ಮಾಡತಕ್ಕಂಥದ್ದೇ ಕುಂಭರಾಶಿಯವರು. ಕೇಂದ್ರಾದಿತ್ಯ ಯೋಗದಲ್ಲಿ ಇನ್ನೇನ್ ಬೇಕು, ಗುರುವಿನ ಅನುಗ್ರಹ ಇದೆ. ಮನೆ ಕಟ್ಟಲಿ ಅಯ್ಯೋ ಗುರುಗಳೇ ನಮ್ಮ ಮನೆ ದುಡ್ಡಿದೆ, ಎಲ್ಲ ಇದೆ, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಎಲ್ಲಿ ಮಾಡ್ಕೊಂಡು ಆಗ್ಬೇಕು ಅಂದ್ರೆ ಮನೆ ಕಟ್ಟದ ಯೋಗ ಖಂಡಿತವಾಗಿ ಕುಂಭರಾಶಿಯವರಿಗೆ ಕೇಂದ್ರಾದಿತ್ಯ ಯೋಗದಲ್ಲಿದೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸಗಳು ಉನ್ನತ ಸ್ಥಾನವನ್ನು ಪಡೆತಕ್ಕಂತಹ ಯೋಗ
ವೈದ್ಯಕೀಯ ರಂಗದಲ್ಲಿ ಯಾರ್ಯಾರು ಇರ್ತಾರೋ ಡಾಕ್ಟರ್ ಇರ್ತಾರೋ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತಹ ಯೋಗ ಬರತಕ್ಕಂಥದ್ದೇ ಈ ಕನ್ಯಾ ರಾಶಿಗೆ ಇಂದ್ರಾದಿತ್ಯ ಯೋಗದಿಂದ ಗುರುವಿನ ದಯೆಯಿಂದ ಪಂಚಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಲಕ್ಷ್ಮೀ ಯಾರು ಆಪರೇಷನ್ ಮಾಡ್ತಾರೋ ಅವರಿಗೆಲ್ಲ ಸಕ್ಸಸ್ ಆಗತಕ್ಕಂಥ ದಿನ. ಕುಂಭರಾಶಿಯರು ಯಾರ್ಯಾರು ಡಾಕ್ಟರ್ ಇರ್ತಾರೋ, ಮಾಸ್ಟರ್ ಆಫ್ ಸರ್ಜರಿ ಯಾರ್ಯಾರು ಮಾಡ್ತೀರೋ, NCH ಯಾರ್ಯಾರು ಮಾಡಿರ್ತೀರೋ ಅವ್ರಿಗೆಲ್ಲರಿಗೂ ಶುಭ ಫಲದ ಮೇಲೆ ಶುಭ ಫಲ. ಆರೋಗ್ಯ ರಂಗಕ್ಕೆ ಉತ್ತಮ ಸ್ಥಾನವನ್ನು ಪಡೆದ ಕೇಂದ್ರದಲ್ಲಿ ಗುರು ಧರಸ್ಥಾನಾಧಿಪತಿಯ ಕೇಂದ್ರದಲ್ಲಿ ಇದ್ದಾನೆ. ಇನ್ನೇನ್ ಮಾಡ್ತಾರೆ, ಕೂತಲ್ ಪೇಷಂಟ್ ಬರುತ್ತೆ. ಕೂತಲ್ ಪೇಷಂಟ್ ಬಂದಂದ್ರೆ ಇನ್ನೇನು ಆಪರೇಷನ್ ಮಾಡಿ ಸಕ್ಸಸ್ ಮಾಡ್ತಾರೆ. ಅವ್ರಿಗೆ ಏನದು ಫೀಸ್ ಇಷ್ಟ ತಗೋತಾರೆ. ಅದಕ್ಕೆ ಆರೋಗ್ಯ ರಂಗದ ಕುಂಭರಾಶಿಯವರ ವಿಶೇಷವಾಗಿ ಯಾರ್ಯಾರು ಡಾಕ್ಟರ್ ಇರ್ತಾರೋ ಶುಭ ದಿನ. ವೈದ್ಯಗಳಿಲ್ಲ ಒತ್ತೆ ಜೀವನದಲ್ಲಿ ನಾನು ಹೇಳ್ತಾ ಇಲ್ಲ ಅಂತ ಹೇಳ್ದೇನೆ, ಅವಾಗ್ಲೇ ಹೇಳಿದೆ. ಸಾಡೆ ಶಾಸ್ತ್ರಿ ಹೊಡೆದಿದ್ದೇ ದಾಂಪತ್ಯ ಜೀವನಕ್ಕೆ ಅನ್ನುತ್ತೆ, ನನಗೇನೋ ಅನ್ಸುತ್ತೆ. ಎಷ್ಟೋ ಜನ, ನಾನು ಲಕ್ಷಗಟ್ಟಲೆ ಕುಂಭರಾಶಿಯವರು ಜಾತಕ ನೋಡಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಈ ಸಾಡೆ ಶಾಸ್ತ್ರೀಯರ ಫಲದಲ್ಲಿ ಕೂಡ ದಾಂಪತ್ಯ ಜೀವನ ಏನೋ ಕಾಣ್ತಾ ಇಲ್ಲ. ಬೇರೆದೆಲ್ಲ ಓಕೆ, ಎಲ್ಲ ಒಂದು ವೃತ್ತಿ ರಂಗ ಓಕೆ, ಶೀರ್ಷ ತಗೋತೀರಾ, ಬಿರುದು ತಗೊಂತೀರಾ, ಎಲ್ಲದೂ ತಗೋತೀರಾ, ಎಲ್ಲ ಸರಿ ಇದ್ದೇನೆ. ಮನೆಯೇ ವಾತಾವರಣ ಸರಿ ಇಲ್ಲ, ಆದ್ರೂ ಕೇಂದ್ರದಲ್ಲಿ ಗುರು ಇದೆ. ಅದನ್ನೂ ಕೂಡ ಕೆಲವೇ ದಿನಗಳಲ್ಲಿ ಸರಿಯಾಗತಕ್ಕಂತಹ ಯೋಗ. ಒಳ್ಳೇದಾಗ್ಲಿ ಕುಂಭರಾಶಿಯವರಿಗೆ. ಪ್ರೀತಿ ವಿಶ್ವಾಸ ಜಾಸ್ತಿ ಇರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ. ಎಲ್ಲ ಇದೆ ಅಂದ್ಕೊಂಡು ಕೂಡ ಆರೋಗ್ಯದ ಬಗ್ಗೆ ಈ ಸನಾತನ ಧರ್ಮದಲ್ಲಿ ಹೇಳಿದಾಗೆ ದಿನಾ ಬೆಳಿಗ್ಗೆ ಎದ್ದು ಒಂದ್ ಸ್ವಲ್ಪ ಬಿಸಿನೀರಿಗೆ 2 ಹನಿ ಜೇನುತುಪ್ಪ ಹಾಗೂ ಒಂದು ನಿಂಬೆಹಣ್ಣು ಕಲ್ತ್ಕೊಂಡು ಹಿಂಡ್ಕೊಂಡು 2 ಹನಿ ನಿಂಬೆಹಣ್ಣು ಹಾಕೊಂಡು ಕುಡೀರಿ. ಸನಾತನ ಧರ್ಮ ಹೇಗಿದೆ ಅಂದ್ರೆ ಈ ಸನಾತನ ಆರೋಗ್ಯಕ್ಕೆ ಪ್ರಾಧಾನ್ಯ ಕೊಡ್ತಕ್ಕಂಥದ್ದು, ಐಶ್ವರ್ಯಕ್ಕೆ ಪ್ರಾಧಾನ್ಯ ಕೊಡ್ತಕ್ಕಂಥದ್ದು, ಜ್ಞಾನಕ್ಕೆ ಪ್ರಾಧಾನ್ಯ ಕೊಡ್ತಕ್ಕಂಥದ್ದು ಹಾಗೂ ಯಶಸ್ವಿಗೆ ಸಾಧನೆಗೆ ವಿಶೇಷವಾಗಿ ಈ ಸನಾತನ ಧರ್ಮ ಕಾರ್ಯಕ್ರಮ. ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತಹ ಯೋಗ. ಇನ್ನು ಹೆಚ್ಚಿನ ಫಲವನ್ನು ಪಡಬೇಕಂತ ನೀವೇನ್ ಮಾಡ್ಕೊಬಿಡಿ, ನಿಮ್ಮ ರಾಶಿಯಾಧಿಪತಿಯ ಶನಿಶ್ಚರ ಛಾಯಾತ ವಿದ್ಮಹೇ ನೀಲವರ್ಣ ನೇಮಿ ತನ್ನ ಶೌರಿ ಪ್ರಚೋದಯಾತ. ಶನಿದೇವನೇ ಪರಮಾತ್ಮನ ಜನ್ಮದಲ್ಲಿ ಶನಿ ಇದ್ದಾನೆ. ಆ ಜನ್ಮದಲ್ಲಿ ಶನಿ ಇರತಕ್ಕಂಥದ್ದೇ ವಿಶೇಷವಾಗಿ ಆ ಜನ್ಮ ಶನಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ, ಆಂಜನೇಯನ ಉಪಾಸನೆ ಮಾಡಿಕೊಳ್ಳುವುದರಿಂದ, ವಿಶೇಷವಾಗಿ ಸಿಂಧೂರವನ್ನು ತಿಲಕವನ್ನು ಹಾಕಿಕೊಳ್ಳುವುದರಿಂದ, ಸನಾತನ ಧರ್ಮ ಕಾರ್ಯಕ್ರಮ ಪ್ರತಿನಿತ್ಯನ ವೀಕ್ಷಣೆ ಮಾಡಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ದು ಮನೆಯಲ್ಲಿ ಇರ್ತಕ್ಕಂತಹ ಸಾಮಗ್ರಿಗಳನ್ನೇ ಉಪಯೋಗ ತಗೊಂಡು ಮಾಡತಕ್ಕಂತಹ ಕಾರ್ಯಕ್ರಮವೇ ಈ ಸನಾತನ ಧರ್ಮ. ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಯಾರ್ಯಾರು ನೋಡ್ತಿರೋ, ಯಾರ್ಯಾರು ಕೇಳ್ತಿರೋ ಎಲ್ಲ ನಿಮ್ಮ ಪುಣ್ಯದ ಮೇಲೆ ಪುಣ್ಯದ ಫಲ, ಪುಣ್ಯದ ಮೇಲೆ ಪುಣ್ಯದ ಫಲ. ಪ್ರತಿನಿತ್ಯವೂ ಕೂಡ ಇದೆ, ಉಣುಬಡ್ತೀವಿ ನಿಮಗೆ. ಎಲ್ಲರೂ ಸಂತೋಷ. ಪ್ರತಿನಿತ್ಯವೂ ಹಬ್ಬ ಆಚರಿಸಬೇಕು. ಯುಗಾದಿ ಬಂದಾಗ ಮಾತ್ರ ಅಲ್ಲ, ನಾಳೆ ಗಣಪತಿ ಹಬ್ಬ ಇದೆ, ನಾಡ್ದು ಗೌರಿ ಹಬ್ಬ ಇದೆ ಅನ್ನಲ್ಲ. ಹಬ್ಬಕ್ಕೋಸ್ಕರ ಪ್ರತಿನಿತ್ಯವೂ ಹಬ್ಬ ಆಗಿರಿ, ಪ್ರತಿನಿತ್ಯವೂ ರಾಜನಾಗಿ, ಪ್ರತಿನಿತ್ಯವೂ ಯೋಗ, ಪ್ರತಿನಿತ್ಯವೂ ಸಾಧನೆ ಮಾಡತಕ್ಕಂತ ಯೋಗ ಬರತಕ್ಕಂತೆ ಈ ಸನಾತನ ಧರ್ಮದ ಕಾರ್ಯಕ್ರಮದಲ್ಲಿ ಪ್ರತಿದಿನ ವೀಕ್ಷಣೆ ಮಾಡ್ತಾ ಇರಿ. ಶುಭ ಫಲದ ಮೇಲೆ ಶುಭ ಫಲ. ಎಷ್ಟೇ ದಾರಿದ್ರ್ಯ ಇದ್ರೂ ಕೂಡ ಕ್ಷಣ ಮಾತ್ರದಲ್ಲೇ ಓಡಿಸುವಂತ ಶಕ್ತಿ ಇರುತ್ತೆ ಒಂದು ಗುರುವಿನ ಅನುಗ್ರಹ ಇದೆ. ನಿಮಗೆಲ್ಲದೂ ಕೂಡ ಒಳ್ಳೆಯದಾಗ್ಲಿ, ಯಶಸ್ವಿ. ಇನ್ನು ಯಾವುದು ಮುಂದಿನ ಭಾಗದಲ್ಲಿ ಕಡೆಯದಾಗಿರತಕ್ಕಂಥದ್ದೇ ಮೀನರಾಶಿ. ಮೀನರಾಶಿ ನೋಡಿ, ಸಾಡೆ ಶನಿ ಇದೆಯಲ್ಲ, ಸ್ವಲ್ಪ ಕೆಲಸ ಹಿಂಗ್ ಹೋಗ್ಬೇಕ, ಸ್ವಲ್ಪ ಓಡಾಡ್ಬೇಕ. ಅದಕ್ಕೆ ರಾಶಿಯಲ್ಲಿ ರಾಹು ಏನೋ ಸಿಟ್ಟು, ಏನೋ ಕೋಪ, ಏನೋ ಸಾಧನೆ ಮಾಡ್ಬಿಟ್ಟಿದೀನಿ, ಏನೋ ಮಾಡ್ಬಿಟ್ಟಿದೀನಿ, ನಾನೇ ಒಯ್ದು ನನ್ಗಿಂತ ಸಾಧನೆ ಮಾಡಿದವ್ರು ಯಾರು ಇಲ್ಲ ಅಂತಕ್ಕಂತೆ ಮೀನರಾಶಿಯವರು. ನಾನೇ ಶ್ರೇಷ್ಠ ಅನ್ಬಿಟ್ರೆ ಯಾರು ಇಲ್ಲ. ಎಷ್ಟೇ ಇದ್ರು ಕೂಡ ಯಾರು ಮಾಡ್ತಾರಲ್ಲಿ? ಶನೀಶ್ವರ ಇದ್ದಾನೆ, ಯೋಚನೆ ಮಾಡಿ. ಸಾಡೆ ಶನಿ ಇದೆ, ಯೋಚನೆ ಮಾಡಿ. ಅವನು ಫಲ ಕೊಡ್ತಾನೆ, ಪಟ್ಟೆ ಕೊಡೋರ್ತಾನೆ. ಹಣಕಾಸು ವಿಚಾರದಲ್ಲಿ ಇರ್ತಕ್ಕಂಥ ಭೂಮಿಯಿಂದ ಅನುಕೂಲ, ಕುಜದೋಷ ಕಾಣ್ತಾ ಇದೆ. ಸ್ವಲ್ಪ ಅನುಕೂಲದ ಮೇಲೆ ಅನುಕೂಲ ಇದ್ರೂ ಕೂಡ ಕುಜದೋಷ ಇದೆ ಭೂಮಿಗೆ. ಹಣಕಾಸು ವಿಚಾರದಲ್ಲಿ ವ್ಯಯ ಆಗತಕ್ಕಂಥದ್ದು ಮೀನರಾಶಿಯವರೆಗೆ. ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸದಲ್ಲೂ ಏನೋ ಒಂದು ಇರಿದು ಮನಸ್ಸು. ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ. ಷಷ್ಟಾಷ್ಟಕದಲ್ಲಿ ವೈದ್ಯಗಳಿದ್ದಾರೆ. ಸಪ್ತಮ ಭಾಗದ ವಿಶೇಷವಾಗಿ ಶುಕ್ರನ ಪ್ರೀತಿ ವಿಶ್ವಾಸ ಬಹಳ ಚೆನ್ನಾಗಿತ್ತು. ದಾಂಪತ್ಯ ಜೀವನದಲ್ಲಿ ಅಯ್ಯೋ ಹೆಂಡತಿ ಬಿಟ್ಟು ಎಲ್ಲ ಇರದೇ ಇಲ್ಲ ಇವತ್ತು ಮೀನರಾಶಿಯವರು. ಬಹಳ ವಿಶ್ವಾಸ ಇರ್ಲಿ. ದಾಂಪತ್ಯ ಜೀವನದಲ್ಲಿ ಸುಖ ಇದ್ದ ಅಂತ ಪಕ್ಷದಲ್ಲಿ ಎಲ್ಲದನ್ನು ಕೂಡ ಸುಖ ಫಲ ಪಡತಕ್ಕಂಥದ್ದು. ನಾವ್ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಎಲ್ಲ ಕಷ್ಟವನ್ನು ಮಾಡಿ ಮನೆಗೆ ಹೋದಾಗ ಒಂದು ಆ ಪತ್ನಿಯನ್ನು ನೋಡಿದಾಗ, ಆ ಮಕ್ಕಳನ್ನು ನೋಡಿದಾಗ, ಆ ತಾಯಿಯನ್ನು ನೋಡಿದಾಗ ಒಂದು ಶುಭ ಫಲ ಬರತಕ್ಕಂಥದ್ದೇ ಬೇರೆ. ಅದೇ ಇದೆ ಸನಾತನ ಧರ್ಮ. ಒಂದು ಪ್ರೀತಿ ವಿಶ್ವಾಸ ಅನ್ನತಕ್ಕಂಥದ್ದು ಹೆಂಡತಿ ಅನ್ನತಕ್ಕಂಥದ್ದೇ ಅಲ್ಲ, ಹೆಣ್ಮಕ್ಳು ಕೂಡ, ತಾಯಿಯಂದರು ಕೂಡ, ಭೂಮಿಯನ್ನು ಕೂಡ, ಐಶ್ವರ್ಯನ್ನು ಕೂಡ ಪ್ರೀತಿ ಮಾಡತಕ್ಕಂಥ ಯೋಗ ಈ ಮೀನರಾಶಿಯವರಿಗೆ ಇರುತ್ತೆ. ಆರೋಗ್ಯ ಭಾಗ ಚೆನ್ನಾಗಿದೆ, ಏನ್ ಹೆಚ್ಚು ಏನಾರ ತಿನ್ಕೊಳ್ಳಿ, ಆರೋಗ್ಯಕ್ಕೆ ಏನ್ ದೋಷ ಇಲ್ಲ.
ತಿನ್ಕೊಂಬಿಡಿ. ಅಮ್ಮ ಏನ್ ಮಾಡಿದಾರೋ, ಮನೆಯವ್ರು ಏನ್ ಮಾಡಿದ್ದಾರೋ, ಅಜ್ಜಿ ಏನ್ ಮಾಡಿದ್ದಾರೋ ಎಲ್ಲ ತಿನ್ಕೊಂಬಿಡಿ. ಒಳ್ಳೇದೇ. ನಾಳೆ ಇನ್ನೇನು, ನಾಳೆ ಗೌರಿ, ಬೆಳಕಂದ್ರೆ ಗೌರಿ ಹಬ್ಬ. ಏನ್ ಕಡುಬುಗಳು ರೆಡಿ, ಒಡೆಗಳು ರೆಡಿ, ಉಂಡೆಗಳು ರೆಡಿ, ಚಕ್ಲಿ, ಕೋಡ್ಬಳೆ, ಹಬ್ಬ ಹಬ್ಬ ಹಬ್ಬ, ವಾಸನೆ ಮೇಲೆ ಸಿಗತಕ್ಕಂಥ ಯೋಗ. ಅಯ್ಯೋ ನಮ್ಗೆ ಇವತ್ತೇ ಬರಬಾರ್ದು ಅನ್ನತಕ್ಕಂಥ ಯೋಗ ಮೀನರಾಶಿಯವರ ಆರೋಗ್ಯ ಭಾಗದಲ್ಲಿ ಶುಭವಾಗುತ್ತೆ. ತಿನ್ಕೊಳ್ಳಿ ಏನಾದ್ರು ಶುಭ ಮತ್. ಭಾಗ್ಯಸ್ಥಾನ ಚೆನ್ನಾಗಿದೆ. ಕರ್ಮಸ್ಥಾನಾಧಿಪತಿಯು ಕೂಡ ಆ ಗುರುವಿನ ತೃತೀಯ ಸ್ಥಾನದಿಂದ ವೃತ್ತಿರಂಗದಲ್ಲಿ ಹೆಂಗೋ ಏನೋ ಆಡ ತೋಡ ಮಾಡ್ಕೊಂಡು ಏನೋ ಮಾಡ್ಕೊಂಡು ಜೀವನ ಮಾಡುತ್ತಾರೆ. ಲಾಭಸ್ಥಾನಾಧಿಪತಿ ಕೂಡ ವ್ಯಯಸ್ಥಾನ. ಅದೇ ಹೇಳಿದ್ ನಿಮಗೆ. ಈ ಮೀನರಾಶಿಯವರೆಗೆ ಆಂಜನೇಯನ ಉಪಾಸನೆ ಮಾಡಿ, ಆಂಜನೇಯ ಉಪಾಸನೆ ಮಾಡಿ, ಆಂಜನೇಯನ ನೆನೆಸ್ಕೊಳ್ಳಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿಯನ್ನು ಕೊಡೋದ ಮೂಲಕವಾಗಿಯೋ, ಸಿಂಧೂರನ್ನು ಕೊಡೋದ ಮೂಲಕವೋ, ಎಳ್ಳೆಣ್ಣೆ ಕೊಡೋದ ಮೂಲಕವಾಗಿ ಕೂಡ ನೋಡಿ. ಸಾಡೆ ಇದ್ದರಲ್ಲ, ಒಂದು ಬಟ್ಲಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಅದರಲ್ಲಿ ನಿಮ್ಮ ಕಣ್ಣು ಅದರಲ್ಲಿ ಕಾಣಬೇಕು. ಆ ಕಂಡು ಅದು ನಿಮಗೆ ಸಂಕಷ್ಟ ನಿವಾರಣೆ ಮಾಡಕ್ಕೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಆ ಸಾಡೆ ನೋಡಿ ಈ ಸಂಕಲ್ಪವನ್ನು ಇಟ್ಕೊಂಡು ಮಾಡಿದ ಅಂತ ಬಗ್ಗೆ, ಶನೀಶ್ವರ ಇನ್ನು ನಮ್ಗೆ ನಮ್ಮ ಭಾಗ್ಯದಲ್ಲಿ 5 ವರ್ಷ ಇರ್ತೀಯಪ್ಪ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ಕೊಡು, ಯಾವ ಲೋಪದೋಷಗಳು ಇದ್ರು ಕೂಡ ಕಂಪ್ಲೀಟ್ ಹೋಗುವಂತ ಶಕ್ತಿಯನ್ನು ಕೊಡು ಅಂತ ಹೇಳಿ ಯಾರು ಕೇಳ್ಕೋಬೇಕು? ಎಣ್ಣೆ ಹಾಕ್ಬಿಟ್ಟು ಪಾತ್ರ ಇಟ್ಟು ಶನೀಶ್ವರ ಮಹಾರಾಜನ ನೆನೆಸ್ಕೊಳ್ಬೇಕು. ಸನಾತನ ಧರ್ಮ ಇದೇನೆ. ಸನಾತನ ಧರ್ಮ ಹೇಳಿದ ಕಾರ್ಯಕ್ರಮ ಇದೇನೆ. ಸನಾತನ ಅಂದ್ರೆ ಪೂರ್ವದಲ್ಲಿ ಮಾಡಿದ್ರೆ ಮನೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ವೈದ್ಯಗಳ ಉಪಯೋಗ ತಗೊಂಡು ನಮ್ಮ ಆರೋಗ್ಯ ಭಾಗ್ಯವನ್ನು ವೃದ್ಧಿಯನ್ನು ಮಾಡಿಕೊಳ್ಳತಕ್ಕಂಥ ಯೋಗ ಈ ಸನಾತನ ಕಾರ್ಯಕ್ರಮ. ಯೋಗ ಎಷ್ಟು ಚೆನ್ನಾಗಿದೆ. ಹೆಸರೇ ನೋಡಕ್ಕೆ ಒಂದು ವೈಬ್ರೇಷನ್ ಬರತಕ್ಕಂಥದ್ದೇ. ಅದು ಪ್ರತಿನಿತ್ಯಲ್ಲಿ ಸಿಗ್ತಾ ಇದೆ ನಿಮ್ಗೆ. ಇಡನ್ ನ್ಯೂಸ್ ಅಲ್ಲಿ ಸಿಗ್ತಾ ಇದೆ ನೋಡಿ. ಟಿವಿ ಆನ್ ಮಾಡಿದ್ರೆ ಬೆಳಗ್ಗೆ 8:30 8 ಗಂಟೆಯಿಂದ 9 ವಿಷ್ಣು ಸಂಕಲ್ಪ ಸ್ವಾಮಿ ಇರತಕ್ಕಂಥ ವಿಷ್ಣು ಸಾಲಿಗ್ರಾಮ ಸ್ವಾಮಿ ಗುರುಗಳು ಸಿಗ್ತಾರೆ. ಆ ಗುರುವಿನ ಅನುಗ್ರಹ ತಗೊಳ್ಳಿ. ಒಂದು ಗುರುವಿನ ಅನುಗ್ರಹ ಬೇಕು ಅಂತ ಒಂದು ವೈದ್ಯಕೀಯ ರಂಗದಲ್ಲೋ, ವಿದ್ಯಾರಂಗದಲ್ಲೋ, ಆರೋಗ್ಯ ಭಾಗದಲ್ಲೋ ಇದೇ ಸನಾತನ ಧರ್ಮ. ಇವತ್ತು ನಾವಿಲ್ಲಿ ಹೇಳ್ತಾ ಇದ್ದೀವಿ ಅಂದ್ರೆ ಯಾವ ಧರ್ಮದ ಒಂದು ಕರ್ಮದ ಫಲವೋ, ಒಂದು ಜ್ಞಾನವೋ, ಒಂದು ಶಕ್ತಿ ಇರಬೇಕೋ, ಒಂದು ಗುರುವಿನ ಮೂಲಕವಾಗಿ ನಿಮಗೆ ಒಂದು ಉಪದೇಶ ಸಿಗ್ತಾ ಇದ್ದಿದೆ ಪೂರ್ವ ಜನ್ಮದ ಫಲ. ಅದು ಇಡನ್ ಕಾರ್ಡಿನಲ್ಲಿ ಪ್ರತಿನಿತ್ಯ ನೋಡ್ತಾ ಬನ್ನಿ, ಖಂಡಿತ ಹೊಡೆದು ಈ ರೀತಿ ಇರುತ್ತೆ ಈ ದಿನ 12 ರಾಶಿಯವರ ಫಲಫಲಗಳು.